Hello guys, welcome back to my YouTube ಚಾನಲ್. ಯಾರೆಲ್ಲ ಹೊಸಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸ್ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ಲಿ ಐ ಆಮ್ ವೆರಿ ಸಾರಿ, ಈಚ್ ಆ್ಯಂಡ್ ಎವ್ರಿ ಕಮೆಂಟ್ಸ್ ನಾನು ಓದ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಕಮೆಂಟ್ಸಿಗೆ ನಾನು ರೆಸ್ಪಾಂಡ್ ಕೂಡ ಮಾಡ್ತೀನಿ. ಐ ಹೋಪ್ ನೀವೆಲ್ಲ ಫಸ್ಟ್ ಆಫ್ ಆಲ್ ಹೆಲ್ದಿಯಾಗಿದ್ದೀರಾ ಅಂತ. ಐ ವಿಶ್ ಎಲ್ಲರೂ ಹೆಲ್ದಿಯಾಗಿ ಇರಿ, ಬಿಕಾಸ್ ಈ ಒಂದು ವೆದರ್ ಹೆಂಗಾಗೋಗ್ಬಿಟ್ಟಿದೆ ಅಂದರೆ ಜ್ವರ, ಕೆಮ್ಮು, ಶೀತ ಎಲ್ಲ ಒಟ್ಟೊಟ್ಟಿಗೆ ಬರ್ತಾ ಇದೆ. ಆ್ಯಂಡ್ ಎಸ್, ನನಗೂ ಇವಾಗ ನಾನು ಜಸ್ಟ್ ಆ ಜ್ವರ ಫೇಸ್ನ ಕ್ರಾಸ್ ಆಗಿದ್ದೀನಿ, ಬಟ್ ಸ್ಟಿಲ್ ನನ್ನ ವಾಯ್ಸಲ್ಲಿ ಸ್ವಲ್ಪ ವೇರಿಯೇಷನ್ಸ್ ನೋಡ್ತಾ ಇರ್ಬೋದು ನೀವು. ಯಾ ಕೋಲ್ಡ್ ಆಗಿದೆ, ತುಂಬಾನೇ ಕಷ್ಟಪಟ್ಟು ನುಂಗೋದಕ್ಕಾಗ್ತಾ ಇಲ್ಲ, ಏನು ನುಂಗೋದಕ್ಕಾಗ್ತಿಲ್ಲ. ಮೇ ಬಿ ಟಾನ್ಸಿಲ್ಸ್ ಆಗಿದೆ. ಸೊ ಯಾ, ಎಷ್ಟಾಗುತ್ತೆ ಅಷ್ಟು ಕೇರ್ಫುಲ್ ಆಗಿರಿ. ಎಸ್ಪೆಷಲಿ ಬ್ಯಾಂಗ್ಳೂರ್ ವೆದರ್ ಅಂತೂ ನಂಗಂತೂ ಅರ್ಥ ಆಗಲ್ಲ. ಇಲ್ಲಿ ವೆದರ್ ಯಾವಾಗ ಸರಿ ಇರುತ್ತೆ ಯಾವಾಗ ಸರಿ ಇರಲ್ಲ, ಐ ಹ್ಯಾವ್ ನೋ ಐಡಿಯಾ. ಬಟ್ ಯಾ, ಒಂದು ಥಿಂಗ್ಗೆ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಜಸ್ಟ್ ಟೇಕ್ ಕೇರ್ ಆಫ್ ಯೋರ್ ಹೆಲ್ತ್. ಎವ್ರಿಡೇ ಹಾಟ್ ವಾಟರ್ ಕುಡೀರಿ, ಜಿಂಜರ್ ಮಿಕ್ಸ್ ಮಾಡ್ಕೊಳ್ಳಿ, ಜಿಂಜರ್ ಹಾಟ್ ವಾಟರ್ ಕುಡೀರಿ. ಎಷ್ಟಾಗುತ್ತೆ ಅಷ್ಟು ಶುಗರ್ನ ಅವಾಯ್ಡ್ ಮಾಡಿ. ಓ ಗಾಡ್, ನಾನು ಫ್ಲೈಟ್ ಮೋಡಿಗೆ ಹಾಕೋದೇ ಮರ್ತೋಗ್ಬಿಟ್ಟೆ, ಫಸ್ಟ್ ನಾನು ಹಾಕ್ಬಿಡ್ತೀನಿ. ಯಾವಾಗ ವಿಡಿಯೋ ಸ್ಟ್ರಕ್ ಆಗಿಬಿಡುತ್ತೆ ಹೇಳೋಕ್ಕಾಗಲ್ಲ. ಓಕೆ, ಆ್ಯಂಡ್ ಸ್ಟೇ ಹೆಲ್ದಿ. ಯಾರಿಗಾರು ಜ್ವರ ಗಿರ ಇದೆ ಅಂತ ಗೊತ್ತಾದರೆ ಇಫ್ ಪಾಸಿಬಲ್ ಸ್ವಲ್ಪ ದೂರದಲ್ಲಿರಿ. ಓಕೆ ಓಕೆ, ಸ್ಟಾರ್ಟ್ ಮಾಡೋಣ. ವೆರಿ ಇಂಟ್ರೆಸ್ಟಿಂಗ್. ಆ್ಯಂಡ್ ತುಂಬ ಜನ ಕರಿಯರ್ ಬಗ್ಗೆ ಕೂಡ ಕೇಳ್ತಾ ಇದ್ರಿ. ಸೊ ನಾನು ಏನು ಮಾಡೋಣ ಅಂತ ಇದ್ದೀನಿ ಅಂದರೆ, ಫಸ್ಟ್ ನಿಮ್ಮ ಲವ್ ಎನರ್ಜಿ ಬಗ್ಗೆ ನೋಡೋಣ ಆ್ಯಂಡ್ ಇದೇ ವಿಡಿಯೋದಲ್ಲೇ ನಿಮ್ಮ ಕರಿಯರ್ ಎನರ್ಜಿ ಕೂಡ ನೋಡೋಣ. ಏನಾಗುತ್ತೆ ಕರೆಂಟ್ ಕರಿಯರಲ್ಲೇ ಇದ್ದರೆ, ಅಥವಾ ನೀವು ಸೆಕೆಂಡ್ ಬೇರೆ ಕರಿಯರಿಗೆ ಹೋಗಬೇಕಾ, ಏನು ಮೆಸೇಜಸ್ ಬರ್ತಾ ಇದೆ, ಇದೆಲ್ಲದನ್ನು ನೋಡೋಣ. ಆಲ್ರೈಟ್, ಇದೇ ವಿಡಿಯೋದಲ್ಲೇ ನೋಡೋಣ, ಎರಡೂ ನೋಡೋಣ. ಸೊ ದಟ್ ನಿಮ್ಮ ಕರಿಯರ್ ಪಾರ್ಟ್ ಆ್ಯಂಡ್ ಲವ್ ಲೈಫ್ ಪಾರ್ಟ್ ಎರಡೂ ಏನು ಇನ್ಕ್ಲೂಡ್ ಮಾಡ್ದಂಗೆ ಆಗುತ್ತಲ್ವಾ. ದಟ್ಸ್ ಇಟ್. ಸೊ ಗೈಸ್, 2 ಆಪ್ಷನ್ಸ್ ಇರುತ್ತೆ ನಿಮಗೆ ಎಲ್ಲ ವಿಡಿಯೋ ಥರ ಈ ಒಂದು ವಿಡಿಯೋದಲ್ಲೂ. ಆಲ್ರೈಟ್, ಸೊ 2 ಆಪ್ಷನ್ಸಿಗೆ ಹೋಗೋದಕ್ಕೂ ಮುಂಚೆ, ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನ ಲೈಫಲ್ಲಿ ಕ್ಲೇಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರಾಯ್ತು. ಒಂಚೂರು ಬಗ್ಗಿಸ್ಬಿಡ್ತೀನಿ ಐ ಗೆಸ್. ಓಕೆ, ನಾವು ಅಂಡ್ ಒನ್ ಮೋರ್ ಥಿಂಗ್ ಇಸ್, ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ ಗೈಸ್, ಡಿಸ್ಕ್ರಿಪ್ಷನ್ ಅಥವಾ ಇಲ್ಲಿ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ತಡ ಮಾಡೋದು ಬೇಡ ಅಲ್ವಾ. ಇವಾಗ ಆಪ್ಷನ್ಸ್ ನಿಮ್ಮ ಕಣ್ಮುಂದೆ ಬರುತ್ತೆ. ಅಂಡ್ ಹೋಗೋದಕ್ಕೂ ಮುಂಚೆ ಇಮೇಜಸ್ನ ಕೂಡ ಚೂಸ್ ಮಾಡ್ಬೋದು. ಇನ್ ಕೇಸ್ ನಿಮಗೆ ಇಮೇಜ್ ಚೂಸ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅನ್ಸಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಡೇಟ್ ಆಫ್ ಬರ್ತ್ ಅಥವಾ ಝೋಡಿಯಾಕ್ ಸೈನ್ಸ್ ಎರಡರಲ್ಲಿ ಒಂದಿರುತ್ತೆ, ನಿಮ್ಮ ಝೋಡಿಯಾಕ್ ಸೈನ್ಸ್ ನ ಚೂಸ್ ಮಾಡ್ಕೊಬಹುದು. ಓಕೆ, ಸೊ ರೀಡಿಂಗ್ ಅಂತೂ ಮಾಡಲೇಬೇಕು ಅಂತ ಬಂದು ಕೂತಿದ್ದೀನಿ, ಬಿಕಾಸ್ ನಾನು ಆಲ್ರೆಡಿ 1 ವೀಕ್ ಗ್ಯಾಪ್ ತಗೊಂಡಿದ್ದೀನಿ. ನಾನು ಊರಿಗೆ ಹೋಗಿ ಬಂದು ಏನೆಲ್ಲ ಮಾಡ್ಕೊಂಡು ಬಂದಿದ್ವಿ. ಸೊ ಯಾ, ಎಷ್ಟು ಕಷ್ಟ ಆದ್ರೂ ಮಾಡ್ಬೇಕಿವತ್ತು. ಎಸ್, ಆಪ್ಷನ್ಸ್ ಇವಾಗ ನಿಮ್ಮ ಕಣ್ಮುಂದೆ ಬರುತ್ತೆ. ಓಕೆ, ಐ ಹೋಪ್ ನೀವು ಆಪ್ಷನ್ಸ್ನ ಚೂಸ್ ಮಾಡಿದ್ದೀರಾ ಅಂತ. ಟೈಮ್ ತಗೊಳ್ಳಿ, ಪಾಸ್ ಮಾಡಬೇಕು. ಇಮೇಜಸ್ನ ಫುಲ್ ಡೀಪಾಗಿ ಫೋಕಸ್ ಮಾಡಿಬಿಟ್ಟು ನೋಡಬೇಕು ಅನ್ಸಿದ್ರು ಪಾಸ್ ಮಾಡ್ಕೋಬೋದು. ಆರಾಮಾಗಿ ಪಾಸ್ ಮಾಡಿಕೊಂಡು ಆ ಒಂದು ಇಮೇಜ್ನ ಫೋಕಸ್ ಮಾಡಿಬಿಟ್ಟು ನೋಡಿ, ಹೆಲ್ಪ್ ಆಗುತ್ತೆ. ಆ್ಯಂಡ್ ಆಗಲಿಲ್ಲ ಅಂತಂದರೆ ನೋ ಪ್ರಾಬ್ಲಮ್, ಡಿಸ್ಕ್ರಿಪ್ಷನ್ ಆಲ್ರೆಡಿ ಟೈಮ್ ಸ್ಟಾಂಪ್ಸ್ ಇದೆ, ರೈಟ್. ಸೊ ಗೈಸ್, ನಿಮ್ಮ ರೀಡಿಂಗಲ್ಲಿ ಸಿಗ್ತೀನಿ. ಹೆಲ್ಲೋ, ಯಾರೆಲ್ಲ ಫಸ್ಟ್ ಆಪ್ಷನ್ ಅಥವಾ ಫಸ್ಟ್ ಗ್ರೂಪಿಗೆ ಬಿಲಾಂಗ್ ಆಗ್ತೀರಾ, ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಐ ಹೋಪ್ ಮೈಕ್ ವರ್ಕ್ ಆಗ್ತಾ ಇದೆ. ಓಕೆ, ಸೊ ತಡ ಮಾಡೋದು ಬೇಡ. ಫಸ್ಟ್ ಹಾಫ್ ಆಫ್ ದ ಸೆಷನ್ ನಿಮ್ಮ ಲವ್ ಲೈಫ್ ಬಗ್ಗೆ ಗೈಡೆನ್ಸ್ ಏನಿದೆ ನಿಮಗೆ ನೋಡೋಣ. ನೆಕ್ಸ್ಟ್ ಹಾಫ್ ಆಫ್ ದ ಸೆಷನ್ ಕರಿಯರ್ ರಿಲೇಟೆಡ್ ಆಗಿ ನಿಮಗೆ ಏನು ಮೆಸೇಜ್ ಇದೆ ಅಂತ ನೋಡೋಣ. ಓಕೆ, ಹೋಗೋದಕ್ಕೂ ಮುಂಚೆ ಗ್ರೂಪ್ 1, ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಲೈಫಲ್ಲಿ ಕ್ಲೈಮ್ ಮಾಡ್ಕೋಬೇಕು, ಅಟ್ಲೀಸ್ಟ್ ಅಟ್ರಾಕ್ಟ್ ಮಾಡ್ಕೋಬೇಕು,
ಇವಾಗಲ್ದಾನೆ ಮುಂದೆ ನನಗಿದೆ ಎನರ್ಜಿ ಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 1 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು, ರೈಟ್. ಅಂಡ್ ಒನ್ ಮೋರ್ ಥಿಂಗ್ ಈಸ್, ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಡಿಸ್ಕ್ರಿಪ್ಷನ್ ಅಥವಾ ಇಲ್ಲಿ ಡಿಸ್ಪ್ಲೇ ಆಗ್ತಿರೋ ನಂಬರ್ಸ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು, ರೈಟ್. ಗ್ರೂಪ್ 1 ಫಸ್ಟ್ ಕಾರ್ಡ್, ಫಸ್ಟ್ ಮೆಸೇಜ್ ನಿಮ್ಮ ಲವ್ ಲೈಫ್ ಬಗ್ಗೆ ನೋಡೋಣ. ಒಂದು ರಾಶಿಗಳು ಬಂದ್ವು, ನಾನು ತೆಗಿಯಲ್ಲ. ಸೊ ಫಸ್ಟ್ ಆಫ್ ಆಲ್ ನಿಮ್ಮ ಲವ್ ಲೈಫ್ ಎನರ್ಜೀಸ್, ಹೌ ಇಸ್ ಯುವರ್ ಎಮೋಷನಲ್ ಎನರ್ಜಿ, ಫಸ್ಟ್ ಆಫ್ ಆಲ್ ಅದ್ರ ಬಗ್ಗೆ ನೋಡೋಣ. ಅಂಡ್ ದೆನ್ ಹೋಗ್ತಾ ಕರಿಯರ್ ಬಗ್ಗೆ ನೋಡೋಣ, ರೈಟ್. ಸೊ ವಾಟ್ಸ್ ಕಮಿಂಗ್ ಫಾರ್ ಗ್ರೂಪ್ 1, ದೇರ್ ಈಸ್ 3 ಆಫ್ ಪೆಂಟಿಕಲ್ಸ್. ಓಕೆ, ಸೊ ಒನ್ ಥಿಂಗ್ ನಾನು ಏನ್ ನೋಡ್ತಾ ಇದ್ದೀನಿ, ದೇರ್ ಇಸ್ ಮೋರ್ ಪ್ರಾಕ್ಟಿಕಲ್ ವರ್ಕ್ ಈಸ್ ಗೋಯಿಂಗ್ ಆನ್. ಗ್ರೂಪ್ 1 ತುಂಬಾ ಜನ ಏನೋ ನೀವು ಗ್ರೂಪ್ ಅಲ್ಲಿ ಇನ್ವಾಲ್ವ್ ಆಗಿದ್ದೀರಾ. ಇಟ್ಸ್ ನಾಟ್ ಜಸ್ಟ್ ಏನೋ ಒಂದು ಲವ್ ಲೈಫ್ ರಿಲೇಟೆಡ್ ಅಂತ ಬರ್ತಾ ಇಲ್ಲ. ಇಟ್ಸ್ ಮೋರ್ ಲೈಕ್ ನೀವು ಒಂದು ಗ್ರೂಪ್ ಅಲ್ಲಿ ಇನ್ವಾಲ್ವ್ ಮಾಡ್ಕೊಂಡಿದ್ದೀರಾ. ಅದು ಒಂದಷ್ಟು ಸ್ಕಿಲ್ಸ್ ನ ಬಿಲ್ಡ್ ಮಾಡೋದಕ್ಕಾಗಿರ್ಬೋದು, ಒಂದು ಹೊಸ ಕೋರ್ಸ್ ಕಲಿತಾ ಇರ್ಬೋದು, ಅಥವಾ ನೀವು ಟೀಮ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ. ಸೊ ಈ ಒಂದು ಟೀಮ್ ವರ್ಕ್, ಆ ಒಂದು ಗ್ರೂಪ್ ವರ್ಕ್ ಅಲ್ಲಿ ಯಾರೋ ಸಮ್ವನ್ ಸ್ಟೇಬಲ್ ಇರುವಂತ ಒಂದು ಪರ್ಸನ್ ಬಗ್ಗೆ ಇಂಡಿಕೇಟ್ ಮಾಡ್ತಾ ಇದೆ. ಸೊ ಎಸ್ಪೆಷಲಿ ನಾನು ಲವ್ ಲೈಫ್ ಅಂತ ಹೇಳ್ಬಿಟ್ಟೆ ಪುಲ್ ಮಾಡಿರೋದ್ರಿಂದ ಇಟ್ಸ್ ಅನ್ ಇಂಡಿಕೇಶನ್. ಯಾರೋ ಒಬ್ರು ಇವಾಗ ಫಾರ್ ಅನ್ ಎಕ್ಸಾಂಪಲ್ ಕಂಪನಿಲಿ ಸಿಮಿಲರ್ ಪ್ರಾಜೆಕ್ಟ್ ಅಲ್ಲಿ ವರ್ಕ್ ಮಾಡ್ತಿರೋ ಪರ್ಸನ್ ಆಗಿರ್ಬೋದು, ಅಥವಾ ಟೀಮ್ ವರ್ಕ್ ಮಾಡ್ಕೊಂಡು ಏನೋ ಒಂದು ಕೆಲಸ ಮಾಡ್ತಾ ಇರೋದು, ಗ್ರೂಪ್ ಅಲ್ಲಿ ಏನೋ ನೀವು ವರ್ಕ್ ಮಾಡ್ತಾ ಇರ್ಬೋದು, ಒಟ್ಟಿಗೆ ಒಂದೇ ಟಾರ್ಗೆಟ್ ಮೇಲೆ ವರ್ಕ್ ಮಾಡ್ತಾ ಇರೋದು, ಅಥವಾ ಗ್ರೂಪ್ ಅಲ್ಲಿ ಏನೋ ಒಂದು ಗ್ರೂಪಿಗೆ ಬಿಲಾಂಗ್ ಆಗ್ತಾ ಇದ್ದೀರಾ. ನಾಟ್ ಜಸ್ಟ್ ಗ್ರೂಪ್, ಒಂದು ಆರ್ಗನೈಸೇಷನ್ ಗೆ ಬಿಲಾಂಗ್ ಆಗಿದ್ದೀರಾ ಅನ್ಸುತ್ತೆ ಗ್ರೂಪ್ 1. ಅದ್ರ ಬಗ್ಗೆ ನಿಮಗೆ ಇಲ್ಲಿ ಮೆಸೇಜ್ ಬರ್ತಾ ಇದೆ. ಯಾರಾದ್ರೂ ಇದಾರೆ ನಿಮ್ಮ ಲೈಫ್ ಅಲ್ಲಿ ಅಂತ ಅಂದ್ರೆ ಇಟ್ಸ್ ಎ ಡಬಲ್ ಕನ್ಫರ್ಮೇಶನ್. ಎಸ್, ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ, ಎಸ್ಪೆಷಲಿ ಆ ಟೀಮ್ ವರ್ಕ್, ನಿಮ್ದೇ ಸಿಮಿಲರ್ ಗ್ರೂಪ್ ಅಲ್ಲಿ ಇರುವಂತ ಒಂದು ಪರ್ಸನ್, ಸೇಮ್ ಪ್ರಾಜೆಕ್ಟಿಗೆ ಗ್ರೂಪ್ ಅಲ್ಲಿ ವರ್ಕ್ ಮಾಡ್ತಿರಲ್ವಾ, ಆ ತರ ಒಂದು ಸೆಟ್ಟಿಂಗ್ ಅಲ್ಲಿ ಇದಾರೆ ಅಂದ್ರೆ ಇಟ್ಸ್ ಎ ಡಬಲ್ ಕನ್ಫರ್ಮೇಶನ್. ಇವರಿಗೆ ಪೊಟೆನ್ಶಿಯಲ್ ಇದೆ. ಬಿಕಾಸ್ 3 ಆಫ್ ಪೆಂಟಕಲ್ಸ್ ಯಾವಾಗೆಲ್ಲ ಬರುತ್ತೆ ಅಂದ್ರೆ, ಇದರಲ್ಲಿ ಸಿಮಿಲರ್ ಥಾಟ್ಸ್, ಇವರೆಲ್ಲರೂ ಇಲ್ಲಿ ನೋಡ್ಬೋದು, ನೀವು ಕಾಣಿಸ್ತಾ ಇರ್ಬೋದು. ಎಷ್ಟು ಜನ ಇದಾರೆ? 3 ಜನ, ಆಬ್ವಿಯಸ್ಲಿ 3 ಜನ ಇದ್ದಾರೆ. ಸೊ 3 ಜನನು ದೇ ಕಮಿಂಗ್ ಟುಗೆದರ್ ಟು ವರ್ಕ್ ಆನ್ ಅ ಸಿಮಿಲರ್ ಗೋಲ್, ಆ ತರ, ಆಯ್ತಾ. ಅಂಡ್ ಹಿಯರ್ ಇಲ್ಲೇನ್ ನೋಡ್ತಾ ಇದೀನಿ, ನಿಮ್ಮ ಮೈಂಡ್ಸೆಟ್ ಅವರ ಮೈಂಡ್ಸೆಟ್ ತುಂಬಾ ಮ್ಯಾಚ್ ಆಗ್ತಾ ಇದೆ. ಅಂಡ್ ಏಜ್ ಡಿಫ್ರೆನ್ಸ್ ಏನೇ ಇರ್ಬೋದು, ಬಟ್ ನಿಮ್ಮಿಬ್ರದ್ದು ಮೈಂಡ್ಸೆಟ್, ನಿಮ್ಮಿಬ್ರದ್ದು ಒಪಿನಿಯನ್, ನಿಮ್ಮಿಬ್ರದ್ದು ಮೋಟಿವ್, ನಿಮ್ಮಿಬ್ರದ್ದು ಗೋಲ್, ನಿಮ್ಮಿಬ್ರದ್ದು ಫೋಕಸ್ ಎಲ್ಲದೂ ಸಿಮಿಲರ್ ಆಗಿರೋ ಪಾಸಿಬಿಲಿಟೀಸ್ ಇದೆ. ಗ್ರೂಪ್ 1 ನಾನು ಏನ್ ನೋಡ್ತಾ ಇದ್ದೀನಿ ಅಂದ್ರೆ, ದೇರ್ ಇಸ್ ಸಮ್ ಒನ್ ಪೊಟೆನ್ಶಿಯಲ್ ನಿಮ್ಮ ಸುತ್ತಮುತ್ತದಲ್ಲಿ ಇದ್ದಾರೆ. ಮೇ ಬಿ ಕರಿಯರ್ ವೈಸ್ ನೀವು ಕನೆಕ್ಟ್ ಆಗಿರ್ಬೋದು, ಅಥವಾ ಬಿಸ್ನೆಸ್ ವೈಸ್ ನೀವು ಕನೆಕ್ಟ್ ಆಗಿರ್ಬೋದು, ಅಥವಾ ಬೇರೆ ಯಾವುದೋ ವಿಚಾರಕ್ಕೆ ನೀವು ಕನೆಕ್ಟ್ ಆಗಿರಬಹುದು. ಬಟ್ ಇಟ್ಸ್ ಅ ಮೆಸೇಜ್ ನಿಮ್ಗೆ, ಈ ಪರ್ಸನ್ಗೆ ಆಕ್ಚುಲಿ ಪೊಟೆನ್ಶಿಯಲ್ ಇದೆ. ದೇರ್ ಈಸ್ ಪೊಟೆನ್ಶಿಯಲ್ ಟು ಗ್ರೋ ಇನ್ ಟು ಸಮಥಿಂಗ್ ಬೆಟರ್. ಅಂದ್ರೆ ಬಿಕಾಸ್ ನಿಮ್ಮಿಬ್ರದ್ದು ಮೈಂಡ್ಸೆಟ್ ಸಿಮಿಲಾರಿಟೀಸ್ ಇದೆ ತುಂಬಾ, ಅಂಡ್ ನಿಮ್ಮಿಬ್ರದ್ದು ಯೋಚನೆಗಳು ಸಿಮಿಲಾರಿಟೀಸ್ ಇದೆ. ಅಂಡ್ ಐ ಫೀಲ್, ನನಗೆ ಐ ಡೋಂಟ್ ನೋ ವೈ ಈ ತರ ಒಂದು ಮೆಸೇಜ್ ಬರ್ತಾ ಇದೆ. ಈ ಪರ್ಸನ್ ನಿಮಗೆ ಆಲ್ರೆಡಿ ಗೊತ್ತಾಗ್ತಾ ಇದೆ ಯಾರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಮುಂದೆ ನೀವಿಬ್ರು ಬಗ್ಗೆ ಇಬ್ರು ಸೇರ್ಕೊಂಡು ಒಟ್ಟಿಗೆ ಕರಿಯರ್ನ ಕೂಡ ನೀವು ಗ್ರೋ ಮಾಡ್ಕೊಂಡು ಒಟ್ಟೊಟ್ಟಿಗೆ ಬೆಳೆಯೋ ಪಾಸಿಬಿಲಿಟೀಸ್ ಕೂಡ ಇದೆ. ಬಿಕಾಸ್ ಇಬ್ರದ್ದು ಸ್ಕಿಲ್ಸ್ ಆಲ್ಮೋಸ್ಟ್ ಸಿಮಿಲರ್ ಆಗಿದೆ, ಟ್ಯಾಲೆಂಟ್ಸ್ ಸಿಮಿಲರ್ ಆಗಿದೆ. ಮೇನ್ ಆಗಿ ಇಬ್ರದ್ದು ಗೋಲ್, ಮೆಂಟಾಲಿಟಿ, ಪ್ಲಾನಿಂಗ್ಸ್, ಎವ್ರಿಥಿಂಗ್ ಲುಕ್ಸ್ ಸಿಮಿಲರ್. ಯಾರೆಲ್ಲ ಆಲ್ರೆಡಿ ಕಮಿಟ್ಮೆಂಟ್ ಅಲ್ಲಿ ಇದ್ದೀರಾ, ಯಾರೆಲ್ಲ ಆಲ್ರೆಡಿ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ಇವಾಗ ದಿಸ್ ಇಸ್ ದ ಹೈ ಟೈಮ್. ನಿಮಗೆ ಯೂನಿವರ್ಸ್ ಚೆಕ್ ಮಾಡ್ತಾ ಇದೆ, ನೀವು ಎಷ್ಟರ ಮಟ್ಟಿಗೆ ಆ ಟೀಮ್ ವರ್ಕ್ ಚೆನ್ನಾಗಿ ಮಾಡ್ತೀರಾ. ಏನೇ ಒಂದು ಆಗಿರ್ಬೋದು, ಏನಾದ್ರು ಫಂಕ್ಷನ್ಸ್ ಅರೇಂಜ್ಮೆಂಟ್ ಮಾಡ್ತಾ ಇರ್ಬೋದು, ಇನ್ನೇನೋ ಒಂದು ಪ್ರಿಪ್ರೇಷನ್ ಮಾಡ್ತಾ ಇರ್ಬೋದು, ಎಷ್ಟರ ಮಟ್ಟಿಗೆ ನೀವು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಮಾಡ್ತೀರಾ, ಎಷ್ಟರ ಮಟ್ಟಿಗೆ ನೀವು ಒಟ್ಟೊಟ್ಟಿಗೆ ಪ್ಲಾನ್ ಮಾಡಿಬಿಟ್ಟು ಶೇರ್ ಮಾಡಿಕೊಂಡು, ಅಡ್ಜಸ್ಟ್ ಮಾಡಿಕೊಂಡು, ನಿಮ್ಮ ಐಡಿಯಾಸ್ನ ಶೇರ್ ಮಾಡಿಕೊಂಡು, ಅವರ ಐಡಿಯಾಸ್ನ ನೀವು ಶೇರ್ ಮಾಡಿಕೊಂಡು, ಎಷ್ಟರ ಮಟ್ಟಿಗೆ ನೀವು ಆ ಟೀಮ್ ವರ್ಕ್ ಅಲ್ಲಿ ಇದ್ದು ಕೆಲಸ ಮಾಡ್ತೀರಾ ಅನ್ನೋದು ಇವಾಗ ಗೊತ್ತಾಗುತ್ತೆ. ಅಂಡ್ ಇಟ್ಸ್ ಮೋರ್ ಲೈಕ್ ಎನ್ ಇಂಡಿಕೇಶನ್. ಗ್ರೂಪ್ 1 ಇಫ್ ಪಾಸಿಬಲ್ ಒಟ್ಟಿಗೆ ಸೇರ್ಕೊಂಡು ಏನೋ ಒಂದು ಬಿಲ್ಡ್ ಮಾಡೋ ಟೈಮ್ ಬಂದಿದೆ ಅಂತ ಇಟ್ಸ್ ಅನ್ ಇಂಡಿಕೇಶನ್, ರೈಟ್.
ಐ ಫೀಲ್ ಆಲ್ರೆಡಿ ಯಾರೆಲ್ಲ ಡೇಟಿಂಗ್ ಫೇಸ್ ಅಲ್ಲಿ ಇದ್ದೀರಾ, ಐ ಥಿಂಕ್ ನೀವು ರೈಟ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ ಕನೆಕ್ಷನ್. ಅಂಡ್ ಈ ಒಂದು ಕನೆಕ್ಷನ್ಗೆ ಲಾಂಗ್ ಟರ್ಮ್ ಇರುವಂತ ಒಂದು ಪೊಟೆನ್ಷಿಯಲ್ ಇದೆ. ಬಿಕಾಸ್ ತುಂಬಾ ಜನ, ಐ ಡೋಂಟ್ ಥಿಂಕ್ ಗ್ರೂಪ್ 1 ಯಾರೆಲ್ಲ ನೋಡ್ತಾ ಇದ್ದೀರಾ ನೀವೆಲ್ಲ ಎಮೋಷನಲ್ ಪೀಪಲ್ ಅಂತ. ಐ ಫೀಲ್ ಯು ಗೈಸ್ ಆರ್ ವೆರಿ ಪ್ರಾಕ್ಟಿಕಲ್ ಎನಫ್. ಅಂಡ್ ನಿಮ್ಮ ಪಾರ್ಟ್ನರ್ ಕೂಡ ಅಟ್ ದ ಸೇಮ್ ಟೈಮ್ ವೆರಿ ಮಚ್ ಪ್ರಾಕ್ಟಿಕಲ್. ಇವಾಗ ನಿಮ್ಮ ಮೈಂಡಲ್ಲಿ ಬಿಸ್ನೆಸ್ ಮಾಡಬೇಕು ಅಂತ ಇರುತ್ತೆ, ಅವ್ರ ಮೈಂಡಲ್ಲೂ ಕೂಡ ಬಿಸ್ನೆಸ್ ಮಾಡ್ಬೇಕಂತ ಇರುತ್ತೆ. ನಿಮ್ಮ ಮೈಂಡಲ್ಲಿ ಇನ್ನೇನೋ ಒಂದು ಅಚೀವ್ ಮಾಡ್ಬೇಕಂತ ಇರುತ್ತೆ, ಅವ್ರ ಮೈಂಡಲ್ಲೂ ಕೂಡ. ಇವಾಗ ನೀವು ಹೊರಗಡೆ ಬೆಳೆಯೋಣ ಅಂದ್ರೆ ಅವರು ಒಳಗಡೆ ಕುತ್ಕೊಂಡೇ ಬೆಳೆಯೋಣ. ಸೊ ಆ ತರ ಇರಲ್ಲ, ಡಿಫ್ರೆಂಟ್ ಮೈಂಡ್ ಸೆಟ್ ಇರಲ್ಲ. ಇಬ್ರದ್ದು ಮೈಂಡ್ ಸೆಟ್ ಅಂಡ್ ಅಡ್ಜಸ್ಟ್ಮೆಂಟ್ಸ್ ವೆರಿ ಮಚ್ ಸಿಮಿಲರ್ ಆಗಿದೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ದಟ್ಸ್ ರಿಯಲಿ ಅಮೇಝಿಂಗ್. ವಾಟ್ ಎಲ್ಸ್? ಬಟ್ ಅಗೇನ್ ದಿಸ್ ಇಸ್ ದ ಫೇಸ್ ಯೂನಿವರ್ಸ್ ನಿಮಗೆ ಟೆಸ್ಟ್ ಮಾಡ್ತಾ ಇದೆ. ಎಷ್ಟರ ಮಟ್ಟಿಗೆ ನೀವು ಪ್ಲಾನಿಂಗ್ಸ್ ಮಾಡಿಕೊಂಡು ಒಟ್ಟೊಟ್ಟಿಗೆ ಪಾರ್ಟ್ನರ್ಶಿಪ್ ತರ, ಒಂದು ಟೀಮ್ ತರ ಎಷ್ಟರ ಮಟ್ಟಿಗೆ ನೀವು ಅಡ್ಜಸ್ಟ್ ಮಾಡಿಕೊಂಡು ಕನೆಕ್ಷನ್ ಮುಂದೆ ತಗೊಂಡು ಹೋಗ್ತೀರಾ, ಅದನ್ನ ಟೆಸ್ಟ್ ಮಾಡ್ತಾ ಇದೆ ಇವಾಗ. ಕೀಪ್ ದಟ್ ಇನ್ ಮೈಂಡ್. ಎಷ್ಟಾಗುತ್ತೆ ಅಷ್ಟು ಒಂದು ಟೀಮ್ ಅಥವಾ ಒಟ್ಟೊಟ್ಟಿಗೆ ಮಾಡಕ್ ಟ್ರೈ ಮಾಡಿ, ರಾದರ್ ದೆನ್ ಇಂಡಿವಿಜುವಲ್ ಆಗಿ ಮಾಡೋದಕ್ಕಿಂತ. ಈಗೇನು ಒಟ್ಟೊಟ್ಟಿಗೆ ಬೆಳೆಯೋದಕ್ಕೆ ಟ್ರೈ ಮಾಡಿ ಅಂತ ಕೂಡ ಹೇಳ್ತಾ ಇದೆ ಯೂನಿವರ್ಸ್. ಲೆಟ್ಸ್ ಸಿ. ಗೈಸ್, ಒನ್ ಥಿಂಗ್ ಟು ಕೀಪ್ ಇನ್ ಮೈಂಡ್ ಗ್ರೂಪ್ 1, ಎಷ್ಟೇ ನೀವು ನಿಮ್ಮ ಫ್ರೆಂಡ್ಸ್ನ ಇನ್ವಾಲ್ವ್ ಮಾಡ್ತಾ ಇರ್ಬೋದು, ಮ್ಯೂಚುವಲ್ ಫ್ರೆಂಡ್ಸ್ ಎಲ್ಲ ಇರಲಿ, ಹಂಗೆ ಹಿಂಗೆ ಅಂತೆಲ್ಲ ಇನ್ವಾಲ್ವ್ ಮಾಡ್ತಾ ಇರ್ಬೋದು, ಪ್ಲೀಸ್ ಡೋಂಟ್ ಡೂ ದಟ್. ಬಿಕಾಸ್ ನಾನು ಏನು ನೋಡ್ತಾ ಇದ್ದೀನಿ, ಇಲ್ಲೊಂದು ಥರ್ಡ್ ಪರ್ಸನ್ ಇಂದ ಪ್ರಾಬ್ಲಮ್ ಸಿಚುವೇಶನ್ ಕ್ರಿಯೇಟ್ ಆಗೋ ಚಾನ್ಸಸ್ ಇದೆ ಗ್ರೂಪ್ 1. ಐ ನೋ ನೀವು ಒಂಥರ ಟೀಮಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ, ಅವಾಗವಾಗ ನಿಮ್ಮ ಫ್ರೆಂಡ್ಸ್ನ ಕೂಡ ಇನ್ವಾಲ್ವ್ ಮಾಡ್ತಾ ಇದ್ದೀರಾ, ಕಲೀಗ್ಸ್ನ ಕೂಡ ಮೀಟ್ ಮಾಡಿಸೋದು, ಕನೆಕ್ಟ್ ಮಾಡಿಸೋದು, ಹೊಸ ಹೊಸ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದು, ಹೊಸ ಹೊಸ ಪೀಪಲ್ನ ಕನೆಕ್ಟ್ ಮಾಡಿಸೋದು, ಇದೆಲ್ಲ ತುಂಬ ಆಗ್ತಾ ಇದೆ. ತುಂಬ ಗ್ರೋತ್ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀರಾ. ಎಷ್ಟಾಗುತ್ತೆ ಅಷ್ಟು ಸ್ಲೋ ಆಗಿ ನೀವು ಆ ಥರ ಏನು ಹೊರಗಡೆ ಜನರನ್ನ ಜಾಸ್ತಿ ಹೇಳ್ಕೊಳ್ಳೋದಕ್ಕೆ ಹೋಗ್ಬೇಡಿ ಕನೆಕ್ಷನ್ ಬಗ್ಗೆ ಇಫ್ ಪಾಸಿಬಲ್, ಅಥವಾ ಜಾಸ್ತಿ ಫ್ರೆಂಡ್ಸ್ನ ಇನ್ವಾಲ್ವ್ ಮಾಡೋದಕ್ಕೆ ಹೋಗಬೇಡಿ. ಬಿಕಾಸ್ ಒಂದು ಥರ್ಡ್ ಪರ್ಸನ್ ಇಂದ ಪ್ರಾಬ್ಲಮ್ಯಾಟಿಕ್ ಸಿಚುವೇಶನ್ ಇರೋ ಪಾಸಿಬಿಲಿಟೀಸ್ ಇದೆ, ಅಥವಾ ಆಲ್ರೆಡಿ ಒಂದು ಥರ್ಡ್ ಪರ್ಸನ್ ಎಂಟರ್ ಆಗಿರೋ ಪಾಸಿಬಿಲಿಟಿ ಇದೆ ಗ್ರೂಪ್ 1. ಜಸ್ಟ್ ಬಿ ಕೇರ್ಫುಲ್. ಬಿಕಾಸ್ ಈ 3 ಆಫ್ ಸ್ವಾರ್ಡ್ಸ್ ಕಾರ್ಡ್ ಇದೆ ಅಲ್ವಾ, ಇದು ಮೇನ್ ಥಿಂಗ್ ಈಸ್ ಬಿಟ್ರೇಯಲ್, ಮೋಸ ಮಾಡೋದು, ಹರ್ಟ್ ಮಾಡೋದು, ಆ ಥರ ಒಂದು ಎನರ್ಜಿ ನೋಡ್ತಾ ಇದ್ದೀನಿ. ಸೊ ಬಿ ಕೇರ್ಫುಲ್, ಹೊರಗಡೆ ಜನರನ್ನ ಇನ್ವಾಲ್ವ್ ಮಾಡ್ಕೋಬೇಡಿ. ಆ್ಯಂಡ್ ಎಷ್ಟಾಗುತ್ತೆ ಅಷ್ಟು ಎಷ್ಟು ಮಾತಾಡೋದ್ರಲ್ಲಿ ಸ್ವಲ್ಪ ನಿಗಾ ಇಟ್ಕೋಬೇಕಾಗತ್ತೆ, ನಿಮಗೆ ಇಲ್ಲ ಅಥವಾ ಅವ್ರಿಗೆ ಸ್ವಲ್ಪ ಜಾಸ್ತಿ ಅಡ್ಜಸ್ಟ್ಮೆಂಟ್ಸ್ ಮಾಡ್ಕೋಬೇಕಾಗತ್ತೆ. ಬಿಕಾಸ್ ನಾನು ಇಲ್ಲಿ ಏನು ನೋಡ್ತಾ ಇದ್ದೀನಿ, ನೀವು ಇಲ್ಲ ಅವರು ವೆರಿ ನಿಯರ್ ಫ್ಯೂಚರ್ ವಿತಿನ್ ಲೈಕ್ 1 to 2 ವೀಕ್ಸಲ್ಲಿ ಯಾವುದೊಂದು ವಿಚಾರಕ್ಕೆ ಬೇಜಾರು ಮಾಡ್ಕೊಳ್ಳೋದು, ಯಾವುದೋ ಒಂದು ವಿಚಾರಕ್ಕೆ ಸ್ವಲ್ಪ ಮನಸ್ತಾಪ ಆಗೋದು, ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋದು, ಈ ಥರ ಪಾಸಿಬಿಲಿಟೀಸ್ ಇದೆ. ಸೊ ದಟ್ ಈಸ್ ಒನ್ ಥಿಂಗ್ ಟು ಕೀಪ್ ಇನ್ ಮೈಂಡ್ ಗ್ರೂಪ್ 1. ಲೆಟ್ಸ್ ಸಿ ಒನ್ ಮೋರ್ ಕಾರ್ಡ್, ಆಮೇಲೆ ನಾವು ಕರಿಯರ್ ನೋಡೋಣ. ಬಟ್ ಇದಕ್ಕೊಂದು ಕನ್ಕ್ಲೂಷನ್ ಕೊಡೋಣ, ದಟ್ಸ್ ವೆರಿ ಮಚ್ ಇಂಪಾರ್ಟೆಂಟ್. ಲುಕ್ ಎಟ್ ದಿಸ್ 9 of Pentacles. ವೆರಿ ಕಾಂಟ್ರಾಸ್ಟಿಂಗ್ ಮೆಸೇಜ್. ಬಿಕಾಸ್ ಇಲ್ಲಿ ಟೀಮ್ ವರ್ಕ್ ಬಗ್ಗೆ ಹೇಳುತ್ತೆ, ಇಲ್ಲಿ ಸಿಂಗಲ್ ಸೆಲ್ಫ್ ರೆಸ್ಪೆಕ್ಟ್ನ ಕಳ್ಕೊಬೇಡಿ. ದಟ್ಸ್ ದ ಮೇನ್ ಮೆಸೇಜ್. ಇಲ್ಲಿ ಏನೇ ಮಾಡ್ತಾ ಇರ್ಬೋದು, ಏನೇ ರಿಲೇಷನ್ಶಿಪ್ಪಲ್ಲಿ ಏನೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿರ್ಬೋದು, ಎಷ್ಟೇ ನೀವು ಪ್ಲಾನ್ ಮಾಡ್ಕೊಂಡು ಹೋಗ್ತಿರ್ಬೋದು, ಎಷ್ಟೇ ನೀವು ಕಾಂಪ್ರಮೈಸ್ ಮಾಡ್ಕೊಂಡು ಹೋಗ್ತಿರ್ಬೋದು ಗ್ರೂಪ್ 1, ಬಟ್ ವೆನ್ ಇಟ್ ಕಮ್ಸ್ ಟು ಸೆಲ್ಫ್ ರೆಸ್ಪೆಕ್ಟ್ ಅಲ್ವಾ, ಏನೇ ಆಗಲಿ, ಎಷ್ಟೇ ಆಟಿಟ್ಯೂಡ್ ತೋರಿಸ್ಲಿ, ಯಾರೇ ತೋರಿಸ್ಲಿ, ಒಂದ್ಸರಿ ನಿಮಗೆ ಹರ್ಟ್ ಆಯಿತು ಅಂದರೆ ಜಸ್ಟ್ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಎಷ್ಟಾಗುತ್ತೆ ಅಷ್ಟು ಮಾತ್ರ ಅವರಿಗೆ ರೈಟ್ಸ್ ಕೊಡಿ, ನಿಮ್ಮ ಬಗ್ಗೆ ಹೇಳೋದಕ್ಕೆ, ನಿಮ್ಮ ಜೊತೆ ಮಾತಾಡೋದಕ್ಕೆ, ನಿಮ್ಮನ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳೋದಕ್ಕೆ. ಅದಕ್ಕಿಂತ ಜಾಸ್ತಿ ರೈಟ್ಸ್ ಕೊಡೋದಕ್ಕೆ ಹೋಗಬೇಡಿ. ಯಾವಾಗಲೂ ಒನ್ ಥಿಂಗ್ ಟು ಕೀಪ್ ಇನ್ ಮೈಂಡ್ ಗ್ರೂಪ್ 1, ರಿಲೇಶನ್ಶಿಪ್ ಯಾವಾಗ ಬಂತು ನಿಮ್ಮ ಲೈಫಲ್ಲಿ? ಪ್ರಾಬಬ್ಲಿ 1 year ಬಂತಾ, ಫ್ಯೂ ಮಂತ್ಸ್ ಮುಂಚೆ ಬಂತಾ, ಅಥವಾ 2 years ಆದ್ಮೇಲೆ ಮುಂಚೆನೆ ಬಂತು ಅನ್ಕೊಳ್ಳಿ. ಬಟ್ ಯಾವಾಗ ನೀವು ಹುಟ್ಟಿ ಒಂದು ಬುದ್ಧಿ ಬಂದು ಎಷ್ಟು ವರ್ಷ ಆಯಿತು? ಬಿಕಾಸ್ ಆ ಬುದ್ಧಿ ಅಂತ ಒಂದು ಬಂದಮೇಲೆ ನಮಗೆ ನಮ್ಮದೇ ಆದ ಆಸೆಗಳಿರುತ್ತೆ. ನಾವು ದೊಡ್ಡವರಾದ್ಮೇಲೆ ಹಿಂಗಾಗಬೇಕು, ಹಂಗೆ ಬೆಳಿಬೇಕು,
ನಾವೆಲ್ಲೋ ಒಂದ್ ಕಡೆ ಅದನ್ನ ಫಾಲೋ ಮಾಡ್ಕೊಂಡು ಹೋಗ್ಬೇಕಾದ್ರೆ ದಾರಿಲಿ ಈ ತರ ಒಂದು ಪರ್ಸನ್ ಸಿಗ್ತಾರೆ, ರಿಲೇಶನ್ಶಿಪ್ಗೋಸ್ಕರನೋ ಪಾರ್ಟ್ನರ್ಶಿಪ್ಗೋಸ್ಕರನೋ ಲವ್ಗೋಸ್ಕರನೋ ಸಿಗ್ತಾರೆ. ಐ ಟೋಟಲಿ ಅಗ್ರಿ. ಬಟ್ ಆ ಒಂದು ವ್ಯಕ್ತಿ ಮಧ್ಯದಲ್ಲಿ ಗಾಡಿ ಹತ್ತಿದ್ರು ಅಂತ ನೀವು ನಿಮ್ಮ ಡೈರೆಕ್ಷನ್ನ ಮರಿಬೇಡಿ. ನಿಮ್ಮ ಮೇನ್ ಫೋಕಸ್ ಏನಿದೆ ಅದನ್ನ ಮರಿಬೇಡಿ. ಫಾರ್ ಅನ್ ಎಕ್ಸಾಂಪಲ್, ನೀವು ಯೂನಿವರ್ಸಿಟಿ ಏನೋ ಕಲಿಯೋದಕ್ಕೆ ಹೋಗಿರ್ತೀರಾ, ಸ್ಟಡೀಸ್ನ ಕಂಪ್ಲೀಟ್ ಮಾಡೋದಕ್ಕೆ ಹೋಗಿರ್ತೀರಾ, ಮಾಸ್ಟರ್ಸ್, ರಿಸರ್ಚ್ ಏನೇ ಆಗಿರ್ಬೋದು, PhD, ವಾಟ್ ಎವರ್, ಲಾಂಗ್ ರನ್. ಬಟ್ ಆ ಒಂದು ಯೂನಿವರ್ಸಿಟಿಲಿ ಈ ಪರ್ಸನ್ ಬರ್ತಾರೆ, ಲವ್ ಆಗುತ್ತೆ, ಎಮೋಷನಲಿ ಕನೆಕ್ಟ್ ಆಗ್ತೀರಾ, ಹಂಗಾಯ್ತು ಅಂತ ನೀವು ನಿಮ್ಮ ಗೋಲ್ನ ಮರೆಯೋದಕ್ಕಾಗತ್ತಾ? ಇಲ್ಲ ಅಲ್ವಾ? ನಿಮ್ಮ ಮೇನ್ ಇಂಟೆನ್ಷನ್ ಏನು? ನಿಮ್ಮ ಒಂದು ಸೆಲ್ಫ್ ಗ್ರೋತ್ ಅಂತ ಬಂದಾಗ, ನಿಮ್ಮ ಒಂದು ಸೆಪ್ರೇಟ್ ಲೈಫ್ ಅಂತ ಬಂದಾಗ ನೀವು ಅದನ್ನ ಯಾವ ತರ ಪ್ಲಾನ್ ಮಾಡಿದ್ರಿ ಅದನ್ನ ಮರೆಯೋದಕ್ಕೆ ಹೋಗ್ಬೇಡಿ. ಓಕೆ, ಇಲ್ಲಿ ಬಂದವ್ರು ಬರ್ತಾರೆ, ಹೋಗೋರು ಹೋಗ್ತಾರೆ, ಬಟ್ ನಿಮ್ಮ ಒಂದು ಸೋಲ್ ಗೋಲ್, ಸೋಲ್ ಡ್ರೀಮ್, ನಿಮ್ದೇ ಆದಂತ ಡ್ರೀಮ್, ನಿಮ್ದೇ ಆದಂತ ಲಾಂಗ್ ಟರ್ಮ್ ಪ್ಲಾನ್ಸ್, ನಿಮ್ಗೋಸ್ಕರ ನೀವೇನ್ ಮಾಡಿದ್ರಿ 9 ವರ್ಷದ ಹಿಂದೆ, ಅದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಡೋಂಟ್ ಗಿವ್ ಅಪ್ ಆನ್ ದ್ಯಾಟ್. ಜಸ್ಟ್ ನಿಮ್ಮ ಟ್ರ್ಯಾಕ್ ನಿಮಗೆ ನೆನಪಿದ್ರೆ ಸಾಕು. ಮಧ್ಯದಲ್ಲಿ ಏನೇ ಬಂದು ಹೋದ್ರು ಡೀಲ್ ವಿತ್ ಇಟ್. ಡೋಂಟ್ ಲೆಟ್ ಯೋರ್ ಸೆಲ್ಫ್ ಗೆಟ್ ಹರ್ಟ್. ಓಕೆ, ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಹೇಳ್ದೆ, ಬಟ್ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ನ ಬಿಟ್ಟು ಅಡ್ಜಸ್ಟ್ ಮಾಡ್ಕೋಬೇಕು ಅವಶ್ಯಕತೆ ಇಲ್ಲ ಅಲ್ವಾ? ನಿಮಗೆ ಗೊತ್ತಿರಬೇಕು ಎಲ್ಲಿ ಎಷ್ಟು ಮಟ್ಟಿಗೆ ಬೌಂಡ್ರೀಸ್ ಇಟ್ಕೋಬೇಕು, ಎಲ್ಲಿ ಎಷ್ಟು ಮಟ್ಟಿಗೆ ಪ್ಲಾನಿಂಗ್ಸ್ ಮಾಡಬೇಕು, ಎಷ್ಟು ಮಟ್ಟಿಗೆ ಮಾಡಬಾರ್ದು. ಯು ಶುಡ್ ಕೀಪ್ ದಟ್ ಇನ್ ಮೈಂಡ್. ಆ್ಯಂಡ್ ರಿಲೇಶನ್ಶಿಪ್ ಎಮೋಷನ್ಸ್ ಅಂತ ಬಂದರೆ, ಪಾಸ್ಟ್ ಬ್ರೇಕಪ್ ಬಗ್ಗೆನೇ ನೀವೇನಾದ್ರು ತಲೆ ಕೆಡ್ಸ್ಕೊಂಡು ಕೂತಿದ್ದೀರಾ ಅಂದರೆ, ನೋ, ಐ ಫೀಲ್ ಯೂನಿವರ್ಸ್ ನಿಮಗೆ ಕರಿಯರ್ ವೈಸ್ ಗ್ರೋತ್ ಆಗೋದಕ್ಕೆ ಆಪರ್ಚುನಿಟೀಸ್ ಕೊಡ್ತಾ ಇದೆ. ಬಿಕಾಸ್ 3 ಆಫ್ ಪೆಂಟಕಲ್ಸ್, 9 ಆಫ್ ಪೆಂಟಕಲ್ಸ್ ಬಂದಿರೋದ್ರಿಂದ ಎಲ್ಲೋ ಒಂದು ಕಡೆ ನೀವು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾ ಇದ್ದೀರಾ, ಫ್ಯೂಚರ್ ಬಗ್ಗೆ ಪ್ಲಾನ್ ಮಾಡ್ತಾ ಇದ್ದೀರಾ, ರೈಟ್ ಪೀಪಲ್ನ ಮೀಟ್ ಆಗ್ತಾ ಇದ್ದೀರಾ. ಐ ಗೆಸ್ ಯೂನಿವರ್ಸ್ ನಿಮಗೆ ಒಂದು ಆಪರ್ಚುನಿಟಿ ಕೊಡ್ತಾ ಇದೆ, ಒಂದು ಡಿಫ್ರೆಂಟ್ ಎನ್ವಿರಾನ್ಮೆಂಟ್ನ ನಿಮಗೆ ನಿಮ್ಮ ಲೈಫ್ಗೆ ಕೊಡೋದಕ್ಕೆ ಟ್ರೈ ಮಾಡ್ತಾ ಇದೆ. ಬಟ್ ಈ ಒಂದು ಸಿಚುವೇಶನ್ ಅಲ್ಲಿ ಒಂದು ಪಾಸ್ಟ್ ಬ್ರೇಕಪ್, ಪಾಸ್ಟ್ ಹರ್ಟ್, ಪಾಸ್ಟ್ ಸಿಚುವೇಶನ್ಸು ಮತ್ತೆ ನಿಮ್ಮ ಹಾರ್ಟ್ನ ಡಿಶ್ಯೂಮ್ ಮಾಡೋದಕ್ಕೆ ಬಿಡಬೇಡಿ. ಕೀಪ್ ದಟ್ ಇನ್ ಮೈಂಡ್, ರೈಟ್? ಯು ಆರ್ ಅ ವೆರಿ ಸ್ಟ್ರಾಂಗ್ ಹ್ಯೂಮನ್ ಬೀಯಿಂಗ್. ಕೀಪ್ ದಟ್ ಇನ್ ಮೈಂಡ್. ವೆರಿ ಇಂಡಿಪೆಂಡೆಂಟ್. ನಿಮಗೆ ಯಾವುದೇ ರೀತಿ ಎಮೋಷನಲ್ ಸಪೋರ್ಟ್ ಬೇಡ, ಬಿಕಾಸ್ ನಿಮ್ಮೊಳಗೆ ಇದೆ ಅದು. ಯು ಹ್ಯಾವ್ ಎನಫ್ ಟು ಸ್ಟೇ ಸ್ಟ್ರಾಂಗ್. ಯಾವುದೋ ಒಂದು ಹಳೆ ಸ್ಟೋರಿ ನಿಮ್ಮ ಈ ನ್ಯೂ ಎನ್ವಿರಾನ್ಮೆಂಟ್, ನ್ಯೂ ಸ್ಟೋರಿನ, ನ್ಯೂ ಸ್ಟಾರ್ಟಪ್ನ ಹಾಳು ಮಾಡೋದಕ್ಕೆ ಬಿಡಬೇಡಿ. ಓಕೆ, ಗ್ರೂಪ್ 1 ದಟ್ ವಾಸ್ ಅಬೌಟ್ ಯುವರ್ ಲವ್ ಲೈಫ್. ಸಾರಿ, ಇವಾಗ ನಿಮ್ಮ ಕರಿಯರ್ ಸಿಚುವೇಶನ್ ನೋಡೋಣ ಅಲ್ವಾ? ಕರಿಯರ್ ಸಿಚುವೇಶನ್ಗೆ ಆಸ್ ಐ ಟೋಲ್ಡ್ ಕಾರ್ಡ್ ಫುಲ್ ಮಾಡ್ತೀನಿ ಅಂತ. ವಾಟ್ಸ್ ಕಮಿಂಗ್, ಲೆಟ್ಸ್ ಸಿ. ಕರಿಯರ್ ಸಿಚುವೇಶನ್, ಗ್ರೂಪ್ 1. ಸಾರಿ. ಓಕೆ, ದೇರ್ ಈಸ್ 7 ಆಫ್ ವಾಂಡ್ಸ್. ಯು ಆರ್ ಫೈಟಿಂಗ್. ತುಂಬಾ ಫೈಟ್ ಮಾಡ್ತಾ ಇದ್ದೀರಾ. ನಿಮ್ದು ಅಂತ ಏನಿದೆ ಅದನ್ನ ಬಿಟ್ಕೊಡೋದಕ್ಕೆ ರೆಡಿ ಆಗ್ತಾ ಇಲ್ಲ. ಜಸ್ಟ್ ಒಂದು ಸ್ಮಾಲ್ ಎಕ್ಸಾಂಪಲ್ ಕೊಟ್ಬಿಟ್ಟು ನಾನು ಮುಗಿಸ್ತೀನಿ. ಸಿ, ಐ ನೋ ಒನ್ ಯೂಟ್ಯೂಬರ್, ಆಯ್ತಾ? ಡಸಂಟ್ ಮ್ಯಾಟರ್ ಆನ್ ಅವ್ರ ಪರ್ಸನಲ್ ಲೈಫಲ್ಲಿ ಏನೇ ಆಗಿರ್ಬೋದು, ಏನೇ ಮಾಡಿರ್ಬೋದು, ಬಟ್ ಪ್ರೊಫೆಷ್ನಲ್ ಲೈಫ್ ಅಂತ ಬಂದಾಗ, ಯೂಟ್ಯೂಬ್ ಅಂತ ಬಂದಾಗ, ಆಸ್ ಐ ನೋ, ಮನೇಲಿ ಯಾರು ಸಪೋರ್ಟ್ ಮಾಡಿಲ್ಲ, ಮನೇಲೆಲ್ಲ ಎಗೇನೆಸ್ಟ್ ಆಗಿ ಹೋದ್ರು. ಬಟ್ ನಾವು ಒನ್ ಆಫ್ ದಿ ಟಾಪೆಸ್ಟ್ ಕಾಂಟೆಂಟ್, not really a content creator but a YouTuber, and ಅವರು ಅವರ ಒಂದು ಫೈಟ್ನ ಗಿವ್ ಅಪ್ ಮಾಡಲಿಲ್ಲ, ಅವರ ಒಂದು ಗ್ರೌಂಡ್ಸ್ನ ಬಿಟ್ಟು ಕೆಳಗಿಳಿಲಿಲ್ಲ, ಆ್ಯಂಡ್ ಯಾರಿಗೂ ಅವರ ಒಂದು ಬೌಂಡ್ರಿ ಒಳಗಡೆ ಬರೋದಕ್ಕೆ ಬಿಡಲಿಲ್ಲ. ಆ್ಯಂಡ್ ನಾವು ದ್ಯಾಟ್ ಪರ್ಸನ್ ಈಸ್ ಸ್ಟ್ಯಾಂಡಿಂಗ್ ಫರ್ಮ್. ತುಂಬ ಸ್ಟ್ರಾಂಗಾಗಿ ನಿಂತ್ಕೊಂಡಿದ್ದಾರೆ. ಸ್ಟ್ರಾಂಗ್ ಆಗಿ ಅದೇನು ಅವ್ರದ್ದು ಅಂತ ಇದೆ ಅದನ್ನ ಪಡ್ಕೊಂಡಿದ್ದಾರೆ. ಸೊ ದಿಸ್ ಇಸ್ ವಾಟ್ ಗೋಯಿಂಗ್ ಆನ್. ಐ ಗೆಸ್ ಗ್ರೂಪ್ 1 ಏನೋ ಒಂದ್ರ ಹಿಂದೆ ತುಂಬಾ ಫೈಟ್ ಮಾಡ್ತಾ ಇದ್ದೀರಾ, ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ದೀರಾ, ತುಂಬಾನೇ ಬೇಕು, ಅದ್ ನನಗೆ ಬೇಕು ಅಂತ ನೀವು ಯುದ್ಧ ಮಾಡ್ತಾ ಇದ್ದೀರಾ. ಜಸ್ಟ್ ಕೀಪ್ ಡೂಯಿಂಗ್ ದ್ಯಾಟ್. ಐ ನೋ ಸಿಚುವೇಶನ್ ಸ್ವಲ್ಪ ನಿಮಗೆ ಕಷ್ಟ ಆಗ್ತದೆ, ಬಿಕಾಸ್ ತುಂಬಾ ಜನ ನಿಮ್ಮನ್ನ ಕೆಳಗೆ ಎಳೆಯೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸಿ, ಈ ಒಂದು
ಈ ಒಂದು ಕಾರ್ಡಲ್ಲಿ ಯು ಕ್ಯಾನ್ ಸಿ ದಿಸ್ ಪರ್ಸನ್ ಫೈಟ್ ಮಾಡ್ತಾ ಇದ್ದಾನೆ ಲಿಟ್ರಲಿ. ಇಲ್ಲಿ ಎಲ್ಲರೂ ಬರೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಬಟ್ ಇವನು ಬರೋದಕ್ಕೆ ಬಿಡ್ತಾ ಇಲ್ಲ. ಈವನ್ ಹಿ ಇಸ್ ಹರ್ಟ್. ಇದೆಲ್ಲ ಎರಡರಲ್ಲಿ ಯಾವುದೋ ಒಂದು ಕಾಲು, ದಿಸ್ ಕಾಲು, ಓಕೆ, ಈ ಕಾಲು ಚಪ್ಪಲೆಲ್ಲ ಕಟ್ಟಾಗಿದೆ. ಸೊ ಅಲ್ಲಿ ಅವ್ನು ರೀಚ್ ಆಗಿದ್ದಾನೆ. ನೀವಲ್ಲಿ ರೀಚ್ ಆಗಿದ್ರೆ ತುಂಬಾ ಹರ್ಟ್ ಆಗಿದೆ, ತುಂಬಾ ಜನ ಏಟ್ ಮಾಡಿದ್ದಾರೆ, ಮನ್ಸಿಗೆ ಹರ್ಟ್ ಆಗಿದೆ, ಹೊರಗಡೆ ಹರ್ಟ್ ಆಗಿದೆ. ಬಟ್ ನಾವು ನೀವು ನಿಂತ್ಕೊಂಡಿದ್ರೆ, ಎಲ್ರಿಗಿಂತ ಮೇಲ್ ನಿಂತ್ಕೊಂಡಿದ್ರೆ, ಇವಾಗ ಗಿವ್ ಅಪ್ ಮಾಡೋ ಟೈಮ್ ಅಲ್ಲ. ಜಸ್ಟ್ ಬಿಕಾಸ್ ಬೆಳೀತಾ ಹೋದಂಗೂ ಯು ಹ್ಯಾವ್ ನೋ ಐಡಿಯಾ, ಎನಿಮೀಸು, ಕಾಂಪಿಟೇಷನ್ಸು ಎಲ್ಲ ಬರ್ತಾನೆ ಇರುತ್ತೆ. ನೀವು ಅದಕ್ಕೆ ಎಂಟರ್ಟೈನ್ಮೆಂಟ್ ಮಾಡ್ಕೊತಾನೆ ಇದ್ರೆ ಅದು ನಿಮಗೆ ಇನ್ನೂ ಎಫೆಕ್ಟ್ ಮಾಡ್ಕೊತಾನೆ ಹೋಗುತ್ತಲ್ವಾ. ಆ್ಯಂಡ್ ನೌ ದಟ್ ಯು ಆರ್ ಸ್ಟ್ಯಾಂಡಿಂಗ್ ದೇರ್ ಅಲೋನ್, ಒಬ್ಬರೇ ಇರ್ಬೋದು, ಏನೇ ಮಾಡ್ಕೊಂಡಿರ್ಬೋದು, ಬಟ್ ಫೈಟ್ ಇಲ್ಲಿವರೆಗೂ ಬಂದಿದ್ದೀರಾ. ಇವಾಗ ಗಿವ್ ಅಪ್ ಮಾಡಬೇಡಿ, ರೈಟ್? ಡೋಂಟ್ ಟ್ರಸ್ಟ್ ಎನಿ ಒನ್. ಒನ್ ಥಿಂಗ್ ಇಸ್ ಗ್ರೂಪ್ 1, ಯಾರನ್ನೂ ಟ್ರಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಆ್ಯಂಡ್ ಇಲ್ಲಿವರೆಗೂ ಬಂದಿದ್ದೀರಾ, ನಿಮ್ಮ ಸ್ಟ್ರಗಲ್ಸ್ನ ತಲೆಯಲ್ಲಿ ಇಟ್ಕೊಳ್ಳಿ, ನಿಮ್ಮ ಫೈಟು, ನಿಮ್ಮ ಕಾಂಪಿಟೇಷನ್ಸ್ನ ತಲೆಯಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ಡೋಂಟ್ ಗಿವ್ ಅಪ್, ಯು ವಿಲ್ ಅಚೀವ್ ವೆರಿ ಸೂನ್. ನಿಮ್ಗೇನು ಅಂತ ಹಣೆ ಬರದಲ್ಲಿ ಬರದೇ ಅದು ಅಚೀವ್ ಮಾಡ್ತೀರಾ, ನಂಬರ್ಸ್ನ ಅಚೀವ್ ಮಾಡ್ತೀರಾ. ಜಸ್ಟ್ ಡೋಂಟ್ ಗಿವ್ ಅಪ್. ದಟ್ಸ್ ಇಟ್. ಗ್ರೂಪ್ 1 ಇದಾಗಿತ್ತು ನಿಮ್ಮ ಬ್ಯೂಟಿಫುಲ್ ರೀಡಿಂಗ್. ಐ ಹೋಪ್ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ. ಏನನ್ಸ್ತು ಅಂತ ಹೇಳಿ. ಕರಿಯರ್ ಅಂಡ್ ಲವ್ ಲೈಫ್ ಸಿಚುವೇಶನ್ ಎರಡರ ಬಗ್ಗೆನೂ ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ. ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಲೈಫಲ್ಲಿ ಕ್ಲೇಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು ಅಂತ ಹೇಳಿದಾಗ ಆಯ್ತು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ, ರೈಟ್? ಅಂಡ್ ಎಸ್, ಅಲ್ಲಿವರೆಗೂ ಯಾ, ಟೇಕ್ ಕೇರ್ ಆಫ್ ಯು, ಲವ್ ಯು ಆಲ್, ಬೈ. ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ. ಓಕೆ, ಹೆಲೋ ಗ್ರೂಪ್ 2, ಯಾರೆಲ್ಲ ಸೆಕೆಂಡ್ ಆಪ್ಷನ್ ಅಥವಾ ಸೆಕೆಂಡ್ ಗ್ರೂಪಿಗೆ ಬಿಲಾಂಗ್ ಆಗ್ತೀರಾ, ಎಸ್ ಗಾಯ್ಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ಲೆಟ್ ಸಿ ಏನೆಲ್ಲ ಮೆಸೇಜಸ್ ಬರುತ್ತೆ, ಎಸ್ಪೆಷಲಿ ನಿಮ್ಮ ಲವ್ ಲೈಫ್ ಆ್ಯಂಡ್ ಪ್ರೊಫೆಷ್ನಲ್ ಲೈಫ್ ಎರಡಕ್ಕೂ ಇದೇ ಒಂದು ವಿಡಿಯೋದಲ್ಲಿ ನೋಡೋಣ. ಹೋಗೋದಕ್ಕೂ ಮುಂಚೆ ಅಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಲೈಫಲ್ಲಿ ಕ್ಲೈಮ್ ಮಾಡ್ಕೋಬೇಕು, ಆ ಒಂದು ಎನರ್ಜಿನ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರಾಯ್ತು. ಆ್ಯಂಡ್ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ಅಥವಾ ಇಲ್ಲಿ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರಾಯ್ತು ಅಂತ ಹೇಳ್ತಾ ಗಾಯ್ಸ್, ಗ್ರೂಪ್ 1 ಲೆಟ್ಸ್ ಸಿ, ಸಾರಿ ಗ್ರೂಪ್ 2 ಲೆಟ್ಸ್ ಸಿ ಲವ್ ಲೈಫ್ ಅಂತ ಬಂದ್ರೆ ಯಾವ ಒಂದು ಎನರ್ಜಿ ನಿಮಗೆ ಬರ್ತಾ ಇದೆ ಅಂತ. There is a strength. Whoa, look at you, this is you. See, first of all, ಅದು ಲಯನ್ ನೋಡ್ತಾ ಇದ್ದೀರಲ್ವಾ, ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಪಿಕ್ಚರ್, ದಿಸ್ ಇಸ್ ಯು. ಅಂದ್ರೆ ನೀವು ಅಂತ ಒಂದು ಸ್ಟ್ರಾಂಗ್ ಪರ್ಸನಾಲಿಟಿನ ಎಲ್ಲರಿಗೂ ತೋರಿಸ್ತಾ ಇದ್ದೀರಾ. ಇವೊಂದು ನೀವು ಹ್ಯೂಮನ್ ಮನುಷ್ಯರೇ ಆಗಿದ್ರು, ಬಟ್ ನಿಮ್ಮ ಒಂದು ಎನರ್ಜಿ ಹೆಂಗಿದೆ ಅಂದ್ರೆ ಆಸ್ ಅ ಲಯನ್ ತರ ಇದೆ. ಬಿಕಾಸ್ ಈ ಒಂದು ವುಮೆನ್ ಲಯನ್ನೇ ಟೇಮ್ ಮಾಡ್ತಾ ಇದ್ದಾಳೆ. ಅಂದ್ರೆ ಲಯನ್ನಿಗೆನೆ ಅವಳು ಪಾಠ ಕಲಿಸೋದಂತಲ್ಲ, ಒಂಥರ ಬುದ್ಧಿ ಹೇಳ್ತಾ ಇರೋದು, ಅಥವಾ ಅದು ರ್ಯಾಶ್ ಆದಾಗ, ಔಟ್ ಆಫ್ ಕಂಟ್ರೋಲ್ ಹೋದಾಗ ಕಂಟ್ರೋಲ್ ಬಾ ಅಂತ ಮಾಡಿಸ್ತಾ ಇರೋದು. ಸೊ ಅಂದ್ರೆ ವೆರಿ ಬ್ರೇವ್ನೆಸ್ನ ತೋರಿಸ್ತಾ ಇದೆ. ಅಂದ್ರೆ ಗ್ರೂಪ್ 2 ನಾನು ಏನ್ ನೋಡ್ತಾ ಇದ್ದೀನಿ ಅಂದ್ರೆ ಮೇನ್ ಆಗಿ ಲವ್ ಲೈಫ್ ಅಂತ ಬಂದಾಗ ಈ ಕಾರ್ಡ್ ಪುಲ್ ಮಾಡಿರೋದ್ರಿಂದ ಇಟ್ಸ್ ಅನ್ ಇಂಡಿಕೇಶನ್ ಜನರು ನಿಮ್ನ ವೆರಿ ಸ್ಟ್ರಾಂಗ್ ವೇಯಲ್ಲಿ ನೋಡ್ತಾ ಇದ್ದಾರೆ. ಅಂದ್ರೆ ನೀವು ಒಂದು ರೂಮ್ ಒಳಗೆ ಬಂದ ಕೂಡಲೇ ನೀವೇ ಅಬ್ಸರ್ವ್ ಮಾಡಿರ್ಬೋದು, ಎಲ್ಲರೂ ನಿಮ್ ಕಡೆ ತಿರುಗಿ ನೋಡ್ತಾರೆ, ಎಲ್ಲರೂ ಒಂದು ಸ್ವಲ್ಪ ಸೀರಿಯಸ್ ಆಗೋದು, ಸೈಲೆಂಟ್ ಆಗ್ತಾರೆ, ಜಾಸ್ತಿ ಎಗರಾಡೋದಕ್ಕೆ ಹೋಗಲ್ಲ, ಜಾಸ್ತಿ ಕಿರ್ಚಾಡೋದಕ್ಕೆ ಹೋಗಲ್ಲ, ನಿಮ್ಮ ಎಗೇನೆಸ್ಟ್ ಆಗಿ ಮಾತಾಡೋದಕ್ಕೆ ಹೋಗಲ್ಲ. ಬಿಕಾಸ್ ಪ್ರಾಬಬ್ಲಿ ನೀವೇನೋ ರೀಸೆಂಟಾಗಿ ಅಚೀವ್ ಮಾಡಿದ್ದೀರಾ, ಅಥವಾ ಯು ಹ್ಯಾವ್ ಅ ವೆರಿ ಸ್ಟ್ರಾಂಗ್ ಪರ್ಸ್ನಾಲಿಟಿ. ನಾಟ್ ಜಸ್ಟ್ ಜಿಮ್ಮಿಗೆ ಹೋಗಿ ಪರ್ಸ್ನಾಲಿಟಿ ಬಿಲ್ಡ್ ಮಾಡ್ಕೊಂಡಿರೋದು ಆ ಥರ ಅಲ್ಲ. ಮೆಂಟಲಿ ಯು ಆರ್ ಅ ವೆರಿ ಸ್ಟ್ರಾಂಗ್ ಪರ್ಸನ್. ಎಷ್ಟು ಬೇಕಷ್ಟು ಫನ್ ಮಾಡ್ಕೊಂಡಿರ್ತೀರ, ಎಷ್ಟು ಬೇಕಷ್ಟು ಎಮೋಷ್ನಲ್ ಆಗಿರ್ತೀರ, ಎಷ್ಟು ಬೇಕಷ್ಟು ಸ್ಟ್ರಾಂಗ್, ಆ ಒಂದು ಸ್ಟ್ರೆಂತ್ ಏನಿದೆ ನಿಮ್ಮದು ಅದನ್ನ ನೋಡ್ಬಿಟ್ಟು ಜನರು ನಿಮಗೆ ಅಟ್ರಾಕ್ಟ್ ಆಗ್ತಿರೋದನ್ನ ನೋಡ್ತೀನಿ. ಸೊ ಲವ್ ಲೈಫಿಗೆ ಬಂದಿರೋದ್ರಿಂದ ಈ ಒಂದು ಮೆಸೇಜ್
ಯಾರೋ ಒಬ್ರು ಇದ್ದಾರೆ ನಿಮ್ಮ ಸುತ್ತಮುತ್ತ ಹೂ ಇಸ್ ಅಟ್ರಾಕ್ಟೆಡ್, ನಿಮ್ಮ ಮೇಲೆ ಅಟ್ರಾಕ್ಟ್ ಆಗಿದ್ದಾರೆ ವಿತೌಟ್ ಎನಿ ಡೌಟ್. ಯಾರೆಲ್ಲ ಸಿಂಗಲ್, ನನಗೆ ಈ ತರ ಮೆಸೇಜಸ್ ಬರಲ್ಲ, ನಾನು ಈ ತರ ಮೆಸೇಜಸ್ ಹೇಳೋದು ಕಡಿಮೆ ನನ್ನ ರೀಡಿಂಗ್ಸ್ ಅಲ್ಲಿ. ಯಾರೋ ಒಬ್ರು ಅಟ್ರಾಕ್ಟ್ ಆಗಿದ್ದಾರೆ ಅನ್ನೋದು ನೋ, ನಾನು ಹೇಳಲ್ಲ. ಬಟ್ ಗ್ರೂಪ್ 2 ನಿಮಗೆ ಈ ಮೆಸೇಜ್ ಬರ್ತಾ ಇದೆ, ದೇರ್ ಈಸ್ ಸಮ್ವನ್ ನಿಮ್ಮ ಸುತ್ತಮುತ್ತ ಇದ್ದಾರೆ, ಅಟ್ರಾಕ್ಟ್ ಆಗಿದ್ದಾರೆ. ನಿಮ್ಮ ಒಂದು ಚಾರ್ಮ್ನೆಸ್ಸಿಗೆ ಅಟ್ರಾಕ್ಟ್ ಆಗಿರ್ಬೋದು, ನಿಮ್ಮ ಒಂದು ಮ್ಯಾಗ್ನೆಟಿಕ್ ನೇಚರಿಗೆ ಅಟ್ರಾಕ್ಟ್ ಆಗಿರ್ಬೋದು, ನೀವು ಹಾಕೊಳ್ಳೋ ಬಟ್ಟೆಗೆ. ದೇರ್ ಸಮಥಿಂಗ್ ನಿಮ್ಮಲ್ಲಿ ಏನೋ ಒಂದು ಗ್ಲೋ ಇದೆ. ಮೇನಾಗಿ ನಾನು ಏನ್ ನೋಡ್ತಾ ಇದ್ದೀನಿ ಅಂದ್ರೆ, ಇಟ್ಸ್ ನಾಟ್ ದಟ್ ನಾನು ಯಾವುದೋ ಒಂದು ಬ್ಯೂಟಿಫುಲ್ ಫೇಸ್ ಬಗ್ಗೆ ಹೇಳ್ತಾ ಇಲ್ಲ, ನಾನು ಯಾವುದೋ ಒಂದು ಬ್ಯೂಟಿಫುಲ್ ವೇಯಲ್ಲಿ ನೀವು ಬಟ್ಟೆ ಹಾಕೊಂತೀರಾ ಅದಕ್ಕಿರ್ಬೋದು, ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ದೇರ್ ಇಸ್ ಸಮಥಿಂಗ್ ನಿಮ್ಮಲ್ಲಿ ಆ ಒಂದು ಆರಾ ಅಂತೀವಲ್ವಾ, ಎನರ್ಜಿ ಅಂತೀವಲ್ವಾ, ದಟ್ ಈಸ್ ದೇರ್ ಇನ್ಸೈಡ್ ಯು. ಸೊ ಅದನ್ನ ಯಾರೋ ಒಬ್ರು ಅಬ್ಸರ್ವ್ ಮಾಡ್ತಿರೋದು, ಆ ಒಂದು ನೇಚರಿಗೆ ಯಾರೋ ಒಬ್ರು ಅಟ್ರಾಕ್ಟ್ ಆಗಿರೋದು, ಆ ತರ ಒಂದು ಎನರ್ಜಿ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಓಕೆ, ಸೊ ದೇರ್ ಈಸ್ ಸಮ್ ಒನ್ ವೆರಿ ಮಚ್ ಅಟ್ರಾಕ್ಟ್ ಆಗಿದ್ದಾರೆ ನಿಮ್ಗೆ. ಮೇನ್ ಆಗಿ ನಿಮ್ಮಲ್ಲಿರೋ ಆ ಸ್ಟ್ರೆಂತ್ ನ ಫೋಕಸ್ ಮಾಡ್ಕೊಂಡಿದ್ದಾರೆ. ಏನೋ ಒಂದು ಸಿಚುವೇಶನ್, ಏನೋ ಒಂದು ಆದಾಗ ಗಡಿಬಿಡಿ ಆಗಲ್ಲ ನೀವು. ರೀಸೆಂಟ್ ಆಗಿ ನಂದು ಲೈಫಲ್ಲೂ ಎಕ್ಸ್ಪೀರಿಯನ್ಸ್, ಅಂದ್ರೆ ನನ್ನ ಲೈಫಲ್ಲಿ ಅಂತಲ್ಲ, ನಾನು ಎಕ್ಸ್ಪೀರಿಯನ್ಸ್ ನೋಡಿದೀನಿ. ಯಾವುದೋ ಮದ್ವೆ ಮನೆ ಸಿಚುವೇಶನ್ ಅಲ್ಲಿ ಇರ್ಬೇಕಾದ್ರೆ, ಹಿಂಗೆ ಫ್ರೆಂಡ್ಸ್ ಜೊತೆ ಇರ್ಬೇಕಾದ್ರೆ ಏನೋ ಒಂದು ಸಿಚುವೇಶನ್ ಆಗಿತ್ತು, ಯಾರೋ ಒಬ್ಳು ಪ್ಯಾನಿಕ್ ಆಗೋಗ್ಬಿಟ್ರು, ಹಿಂಗಾಯ್ತು ಹಂಗಾಯ್ತು, ಈಗೇನ್ ಮಾಡೋದು ಹಂಗೇನ್ ಮಾಡೋದು. ಆಕ್ಚುಲಿ ಆ ಒಂದು ಪರ್ಸನ್ ಅವರ ಫ್ರಸ್ಟ್ರೇಷನ್ ತೋರ್ಸೋದ್ರಿಂದ ಪಕ್ಕದಲ್ಲಿ ಇರೋರಿಗೂ ಅದು ಇರಿಟೇಟ್ ಆಗ್ತಾ ಇತ್ತು. ಬಟ್ ಆ ಒಂದು ಸಿಚುವೇಶನ್ ತುಂಬಾ ಕೂಲ್ ಆಗಿ ಹ್ಯಾಂಡಲ್ ಮಾಡ್ಬೋದಿತ್ತು. ಓಕೆ, ಹ್ಯಾಂಡಲ್ ಮಾಡಿದ್ವಿ ಕೂಡ. ಸೊ ಆ ತರ ಪರ್ಸನ್ ಅಲ್ಲ ನೀವು, ಪ್ಯಾನಿಕ್ ಆಗುವಂತ ಒಂದು ಪರ್ಸನ್. ಅಂದ್ರೆ ಏನಾಯ್ತು ಸಿಚುವೇಶನ್ ಆಯ್ತಾ, ಲೆಟ್ ಅಸ್ ಡೀಲ್ ವಿತ್ ಇಟ್. ಓಕೆ, ಮಾಡೋಣ, ನೋಡ್ಕೊಂಡು ಹೋಗೋಣ. ಇದಕ್ಕೆಲ್ಲ ಯಾರು ಹೆದರ್ಕೊಂತಾರೆ, ಇದಕ್ಕೆಲ್ಲ ಯಾರು ಪ್ಯಾನಿಕ್ ಆಗ್ತಾರೆ, ಇದಕ್ಕೆಲ್ಲ ಯಾಕೆ ಅಳ್ತಾರೆ, ಏನೋ ಆ ತರ ಒಂದು ಎನರ್ಜಿ ಇರುವಂತ ಒಂದು ಪರ್ಸನ್ ನೀವು. ದಟ್ ಸ್ಟ್ರೆಂತ್, ಅದು ಸ್ಟ್ರೆಂತ್ ಅಂದ್ರೆ ಫಿಸಿಕಲ್ ಸ್ಟ್ರೆಂತ್ ಅಲ್ಲ. ಎಷ್ಟೋ ಫಿಸಿಕಲಿ ಸ್ಟ್ರೆಂತ್ ಲೈಕ್ ಸ್ಟ್ರಾಂಗ್ ಆಗಿರೋರು, ವೆರಿ ಬಿಲ್ಟ್ ಆಗಿರೋರು ನೋಡಿದೀನಿ ನಾನು. ವೇಸ್ಟ್ ಹಂಗೆ ಹೇಳ್ಬಾರ್ದು. ಅಂದ್ರೆ ವೆನ್ ದೇರ್ ಇಸ್ ಅ ನೀಡ್, ಸ್ಟ್ರೆಂತ್ ವೈಸ್ ಮೆಂಟಲಿ ಇನ್ನೊಬ್ರು ಬಂದು ಕಷ್ಟ ಸುಖಕ್ಕೆ ಬರಲ್ಲ. ಏನ್ ಬಿಲ್ಡ್ ಮಾಡಿದ್ರು ಏನ್ ಪ್ರಯೋಜನ, ಒಂದು ಹ್ಯೂಮನ್ ಬೀಯಿಂಗ್ಸಿಗೆ ಆಗ್ಬೇಕಾಗತ್ತಲ್ವಾ. ಸೊ ಆ ವಿಚಾರದಲ್ಲಿ ಮುಂದೆ ಬಾಯೇ ಇಡಲ್ಲ, ಹಿಂದೆನೆ ಕುತ್ಕೊಳ್ಳೋದು, ಅವ್ರವ್ರ ಕರ್ಮ ಅವ್ರವ್ರು ಮಾಡ್ಕೊಳ್ಳಿ ಅಂತ ನೋಡೋದು, ಅವ್ರ ಕಷ್ಟ ಅವ್ರು ಮಾಡ್ಕೊಳ್ಳಿ ಅಂತ ನೋಡೋದು. ಐ ಥಿಂಕ್ ದಟ್ಸ್ ವೆರಿ ರಾಂಗ್ ಥಿಂಗ್. ದಟ್ ಹ್ಯೂಮನ್ ಬೀಯಿಂಗ್ಸ್ ಒಬ್ಬೊಬ್ರು ತುಂಬಾ ಸೆಲ್ಫಿಶ್ ಆಗೋಗ್ಬಿಡ್ತಾರೆ. ತಪ್ಪು ಯಾರ್ದೇ ಇರ್ಲಿ, ನಮ್ ಮುಂದೆನೆ ಕಷ್ಟ ಪಡ್ತಾ ಇರ್ತಾರಲ್ವಾ, ನಮಗೂ ಕೈ ಕಾಲ್ ದೇವ್ರು ಕೊಟ್ಟಿರ್ತಾನೆ. ಐ ಗೆಸ್ ಗೋ ಅಂಡ್ ಹೆಲ್ಪ್ ದೆಮ್. ಇಟ್ಸ್ ಓಕೆ ಸಮ್ಟೈಮ್ಸ್ ಇಟ್ಸ್ ಓಕೆ. ಅವರು ಕರ್ಮ ಒನೋದೇ ಅದವೇ ಟೈಪ್ ಬರುತ್ತೆ. ಬಟ್ ನಿಮ್ ಮುಂದೆ ಯಾರು ಕಷ್ಟ ಪಡ್ತಾ ಇದಾರ, ಎಷ್ಟಾಗತ್ತೆ ಅದು ಸಹಾಯ ಮಾಡಿ. ಸೊ ನೀವ್ ಆ ತರ ಒಂದು ಪರ್ಸನ್, ಪ್ರಾಬಬ್ಲಿ ತುಂಬಾ ಸಹಾಯ ಕೂಡ ಮಾಡ್ತೀರಾ. ನಿಮ್ಮಲ್ಲಿರೋ ಒಂದು ಆ ಗ್ರೇಸ್, ಆ ಪಾಸಿಟಿವ್ ನೇಚರ್, ಪಾಸಿಟಿವ್ ಎನರ್ಜಿನೇ ಜನರಿಗೆ ಪಾಸಿಟಿವ್ನೆಸ್ ಕೊಡುತ್ತೆ. ಯಾರೋ ಫಾರ್ ಅನದರ್ ಎಕ್ಸಾಂಪಲ್, ಯಾರೋ ಒಬ್ರು ಹಾಸ್ಪಿಟಲ್ ಅಡ್ಮಿಟ್ ಆಗಿರ್ತಾರೆ, ಯಾರೋ ಒಬ್ರು ಆಗಿರ್ಬೋದು ಕ್ಲೋಸ್ ಮೆಂಬರ್, ಎಲ್ಲರೂ ಫ್ಯಾಮಿಲಿಲಿರೋರು, ಫ್ರೆಂಡ್ಸು ಎಲ್ಲರೂ ಪ್ಯಾನಿಕ್ ಆಗಿ ಒಂಥರ ಆಡ್ತಾ ಇದ್ರೆ, ಅಯ್ಯೋ ಏನ್ ಮಾಡ್ಲಿ ಅಂತ ಆಡ್ತಿದ್ರೆ, ಇನ್ನು ಉಳ್ದೋರು ಹೆಂಗಾಗ್ಬಾರ್ದು, ಎಷ್ಟು ಗಡಿಬಿಡಿ ಆಗ್ಬೋದು ಅಲ್ವಾ. ಅದೇ ಒನ್ ಪರ್ಸನ್ ಸ್ಟ್ರಾಂಗ್ ಆಗಿ, ಇದೇನಿಲ್ಲ ಇದು ಸಣ್ಣದಾಗಿರೋದು, ನಾವನ್ನ ನೋಡ್ಕೋಣ. ಈ ತರ ಒಂದು ನೇಚರ್ ಇದ್ರೆ ಸಿಚುವೇಶನ್ ಹ್ಯಾಂಡಲ್ ಆಗುತ್ತೆ. ಎವ್ರಿಥಿಂಗ್ ವಿಲ್ ಗೋ ವೆಲ್. ಎಲ್ಲರಿಗೂ ಆ ಸ್ಟ್ರೆಂತ್ ಬೇಕಾವು, ಮೆಂಟಲ್ ಸ್ಟ್ರೆಂತ್ ಬೇಕು. ಬರೀ ಜಿಮ್ಮಿಗೆ ಹೋಗ್ಬಿಟ್ಟು ಸ್ಟ್ರೆಂತ್ ಮಾಡೋದಲ್ಲ. ದಟ್ ಈಸ್ ನಾಟ್ ಯೂಸ್ಫುಲ್ ಎಟ್ ಆಲ್. ಸಮ್ಟೈಮ್ಸ್ ವಾಟ್ ಐ ಫೀಲ್ ಇಸ್ ಹೆಲ್ದಿ ಆಗಿದ್ರೆ ಎನಫ್. ಯು ನೀಡ್ ನಾಟ್ ಹ್ಯಾವ್ ಟು ಬಿ ಇಟ್ಸ್ ಓಕೆ. ದಟ್ ಈಸ್ ಇಟ್. ನಿಮ್ಮ ಒಂದು ಗ್ರೇಸ್ ನೋಡ್ಬಿಟ್ಟು ಒಬ್ರು ಇಲ್ಲಿ ಅಟ್ರಾಕ್ಟ್ ಆಗಿರೋದು, ದಟ್ ಈಸ್ ವೆರಿ ಮಚ್ ಕನ್ಫರ್ಮೇಶನ್. ಈ ಪರ್ಸನ್ ಓಕೆ, ನಿಮ್ದೇನಾದ್ರೂ ಸಿಂಹರಾಶಿ ಆಗಿದೆ, ಸನ್ ಅಥವಾ ಮೂನ್ ಸೈನ್ ಅಂದ್ರೆ ಇಟ್ಸ್ ಡಬಲ್ ಕನ್ಫರ್ಮೇಶನ್. ನಿಮ್ ಬಗ್ಗೆನೇ ಹೇಳ್ತಾ ಇದ್ದೇನೆ. ಫಸ್ಟ್ ಗ್ರೂಪ್ ಅವರಿಗೂ ಬಂದಿತ್ತು. ಆಲ್ವೇಸ್ ಫಸ್ಟ್ ಗ್ರೂಪ್ ಅವರಿಗೆ ಯಾವ್ದಾದ್ರು ಒಂದು ಕಾರ್ಡ್ ಬಂದ ಸೆಕೆಂಡ್ ಗ್ರೂಪಿಗೂ ಬಂದ್ಬಿಡುತ್ತೆ. ಐ ಡೋಂಟ್ ನೋ ವೈ. ಈ ಪರ್ಸನ್ ಬಗ್ಗೆ ಹೇಳ್ತಾ ಇದೆ. ಇದು ಪಾಸಿಬಿಲಿಟಿ ಇದೆ ನೀವು ಸೇಮ್ ಗ್ರೂಪ್ ಅಲ್ಲಿ ವರ್ಕ್ ಮಾಡ್ತಾ ಇರೋದು, ಸೇಮ್ ಪ್ರಾಜೆಕ್ಟಿಗೆ ವರ್ಕ್ ಮಾಡ್ತಾ ಇರೋ ಪಾಸಿಬಿಲಿಟಿ ಇದೆ.
ಸೇಮ್ ಆರ್ಗನೈಸೇಷನ್ ಅಲ್ಲಿ ಇವಾಗ ಕೋರ್ಸ್ ಮಾಡ್ತಾ ಇರೋದು ಅಥವಾ ಸ್ಕಿಲ್ಸ್ ಬಿಲ್ಡ್ ಮಾಡ್ತಾ ಇರೋದು, ಟೀಮ್ ವರ್ಕ್ ಅಲ್ಲಿ ಏನೋ ಮಾಡ್ತಾ ಇದ್ದೀರಾ. ಸಿಮಿಲರ್ ನಿಮ್ದೇ ಟೀಮಿಗೆ ಇವರು ಬಿಲಾಂಗ್ ಆಗಿರೋ ಪಾಸಿಬಿಲಿಟಿ ಇದೆ. ಏಜ್ ವೈಸ್ ಅಲ್ಲೂ ಕೂಡ ಜಾಸ್ತಿ ಡಿಫ್ರೆನ್ಸ್ ಇಲ್ಲ ಇವ್ರಿಗೂ ನಿಮಗೂ. ಅಂಡ್ ಥಾಟ್ ವೈಸ್ ಕೂಡ ನೀವ್ ಎಷ್ಟು ಸ್ಟ್ರೆಂತ್ನೆಸ್ ಇದೆ ಪ್ರಾಬಬ್ಲಿ ಅದೇ ಅವ್ರಿಗೆ ಇಷ್ಟ ಆಗಿದೆ. ಅವ್ರು ನಿಮ್ನ ನೋಡಿದಾಗ ಅವ್ರಿಗೆ ಅವ್ರನ್ನೇ ನೋಡ್ಕೊಂಡಂಗಾಗಿದೆ, ನಾಟ್ ಲುಕ್ ವೈಸ್ ಬಟ್ ಅವರ ಎನರ್ಜಿನೇ ನಂತರನೇ ಇವರು ಸ್ವಲ್ಪ ಇದಾರೆ ಸ್ಟ್ರಾಂಗು, ನಂತರನೇ ಇವರು ಒಂದ್ ಸ್ವಲ್ಪ ಡಾಮಿನೇಟಿಂಗು, ನಂತರನೇ ಇವರು ಸ್ವಲ್ಪ ಪ್ಯಾಷನೇಟ್. ಯಾ ಓವರ್ ಆಲ್ ನಿಮ್ಮ ಪರ್ಸನಾಲಿಟಿ ಅವ್ರಿಗೆ ಇಷ್ಟ ಆಗಿದೆ ಅಂತ ಹೇಳ್ಬೋದು. ಅಂಡ್ ಆಲ್ರೆಡಿ ಯಾರೆಲ್ಲ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ಜಸ್ಟ್ ಟಚ್ ವುಡ್, ಇವಾಗಲೇ ಟಚ್ ವುಡ್ ಮಾಡ್ಕೋಬೇಡಿ. ಬಿಕಾಸ್ ನಿಮ್ಮ ಪರ್ಸನ್ ಹಿ ಆರ್ ಶಿ ಜಸ್ಟ್ ಲವ್ಸ್ ಯು. ನಿಮ್ ಕಂಡ್ರೆ ಸಖತ್ ಇಷ್ಟ ಇದೆ ಅವ್ರಿಗೆ, ಟೋಟಲಿ ಅಟ್ರಾಕ್ಟೆಡ್. ಇವಾಗಲೂ ಕೂಡ ಮುಂಚೆ ಎಷ್ಟಿತ್ತು ರೆಸ್ಪೆಕ್ಟ್, ಮುಂಚೆ ಎಷ್ಟಿತ್ತು ನಿಮ್ ಕಂಡ್ರೆ ಆ ಒಂದು ಪಾಸಿಟಿವ್ನೆಸ್, ಒಪಿನಿಯನ್ ಏನು ಚೇಂಜ್ ಆಗಿಲ್ಲ. ಇವಾಗ್ಲೂ ಕೂಡ ನಿಮ್ ಕಂಡ್ರೆ ಪ್ರೌಡ್ ಫೀಲ್ ಆಗುತ್ತೆ, ಇವಾಗ್ಲೂ ಕೂಡ ನಿಮ್ನ ನೆನಪಿಸ್ಕೊಂಡ್ರೆ ಗ್ರೇಟ್ಫುಲ್ ಫೀಲ್ ಮಾಡ್ಕೊಂತಾರೆ. ಇವಾಗ್ಲೂ ಕೂಡ ಏನೇ ಡಿಸಿಷನ್ ತಗೊಳ್ಳೋದಕ್ಕೂ ಮುಂಚೆ ನಿಮ್ಮ ಒಪಿನಿಯನ್ ನ ಕೇಳ್ತಾರೆ. ಬಿಕಾಸ್ ಎಲ್ಲೋ ಒಂದ್ ಕಡೆ ಅವ್ರಿಗೆ ಗೊತ್ತು ನೀವು ರೈಟ್ ಆಪ್ಷನ್ ಚೂಸ್ ಮಾಡ್ತೀರಾ ಅವ್ರಿಗೋಸ್ಕರ, ಯಾರಿಗೋಸ್ಕರನೂ ಆಗಿರ್ಬೋದು. ನಿಮ್ಮ ಪ್ಲಾನಿಂಗ್ಸ್ ಚೆನ್ನಾಗಿರುತ್ತೆ, ನೀವು ತೋರ್ಸೋ ಡೈರೆಕ್ಷನ್ ಚೆನ್ನಾಗಿರುತ್ತೆ. ತುಂಬಾ ಜನ ಹೀಲರ್ಸ್ ನೋಡ್ತಾ ಇದ್ದೀರಾ ಅನ್ಸುತ್ತೆ ವಿಡಿಯೋನ. ತುಂಬಾ ಜನ ನಿಮ್ ಎನರ್ಜಿನೇ ಸಾಕು ಅವರಿಗೆ ಎವ್ರಿ ಡೇ ಒಂಥರ ಪಾಸಿಟಿವ್ ಆಗಿ ಡೇ ಸ್ಟಾರ್ಟ್ ಮಾಡೋದಕ್ಕೆ, ಪಾಸಿಟಿವ್ ಆಗಿ ಏನೋ ಒಂದು ಹೊಸ ಕೆಲಸನ ಸ್ಟಾರ್ಟ್ ಮಾಡೋದಕ್ಕೆ. ವೆರಿ ಬ್ಯೂಟಿಫುಲ್, ಟ್ರಸ್ಟ್ ಮೀ. ಲೆಟ್ಸ್ ಸಿ, ಇದಕ್ಕೊಂದು ಕನ್ಕ್ಲೂಷನ್ ಕೊಡೋಣ. ವಾಟ್ಸ್ ಗೋಯಿಂಗ್ ಆನ್? ದೇರ್ ಇಸ್ ಸಮ್ವನ್ passionately into you and ಇದ್ಯಾವುದೋ ಆನ್ಲೈನ್ ಟೈಪ್, ನೋ ಆನ್ಲೈನ್ ಟೈಪ್ ಅಲ್ಲ. ಐ ಫೀಲ್ ಈ ಪರ್ಸನ್ ನಿಮ್ಮ ಸುತ್ತಮುತ್ತನೇ ಇದ್ದಾರೆ. ಪಾಸಿಬಿಲಿಟಿ ಇದೆ ಇವರು ಧನಸ್ಸು ರಾಶಿ ಆಗಿರೋ ಪಾಸಿಬಿಲಿಟಿ ಇದೆ. ಅಂಡ್ ಮಕರ ರಾಶಿ, ಕನ್ಯಾ ರಾಶಿ ಹಾಗೂ ವೃಷಭ ರಾಶಿ ಆಗಿರೋ ಪಾಸಿಬಿಲಿಟಿ ಇದೆ. ಸೊ ಮೇನ್ ಆಗಿ ಏನ್ ಹೇಳ್ತಾ ಇದೆ, ದೇರ್ ಇಸ್ ಅ ಸ್ಪೆಷಲ್ ಕನೆಕ್ಷನ್ ಫಾರ್ಮ್ ಆಗ್ತಾ ಇದೆ. ಸಿ ಬಿಲ್ಡ್ ಆಗ್ತಾ ಇದೆ. ಅಗೇನ್ 3 ಆಫ್ ಪೆಂಟಕಲ್ಸ್ ಬಂದಿರೋದ್ರಿಂದ ಇದಿನ್ನೂ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇದೆ ರಿಲೇಶನ್ಶಿಪ್. ಸ್ಲೋ ಆಗಿ ತಗೊಂಡು ಹೋಗಿ, ಪ್ಲಾನ್ಡ್ ವೇ ಅಲ್ಲಿ ತಗೊಂಡು ಹೋಗಿ, ಅವರ ಒಪಿನಿಯನ್ಸಿಗೂ ರೆಸ್ಪೆಕ್ಟ್ ಕೊಡಿ, ನಿಮ್ಮ ಒಪಿನಿಯನ್ಗೂ ರೆಸ್ಪೆಕ್ಟ್ ಕೊಡಿ. ಐ ಫೀಲ್ ಯಾರೆಲ್ಲ ಸಿಂಗಲ್ ಆಗಿದ್ರ ಮೇ ಬಿ ಇವಾಗಲೇ ನಿಮಗೆ ಇದು ಅರ್ಥ ಆಗ್ದೇ ಇರ್ಬೋದು ಯಾರಿದು ಯಾವಾಗ ಬರ್ತಾರೆ ಅಂತ. ತುಂಬಾ ಬೇಗ ಬೇಗ ಬರಲ್ಲ ನಿಮ್ಮ ಲೈಫಿಗೆ. ಬಿಕಾಸ್ ಇವರು ಮೇನ್ ಆಗಿ ನಿಮ್ಮ ಪೇಷನ್ಸ್ ಚೆಕ್ ಮಾಡ್ತಾರೆ, ನಿಮ್ಮ ಎಮೋಷನ್ಸ್ ಎಷ್ಟ್ರ ಮಟ್ಟಿಗೆ ಬ್ಯಾಲೆನ್ಸ್ಡ್ ಆಗಿದೆ ಅದ್ರ ಮೇಲೆ ಈ ಕನೆಕ್ಷನ್ ಗ್ರೋ ಆಗುತ್ತೆ. ತುಂಬಾ ಓವರ್ ಹೈಪ್ಡ್ ಆಗಬೇಡಿ, ಡೆಸ್ಪರೇಟ್ ಕೂಡ ಆಗಬೇಡಿ. ಇಟ್ ಆಲ್ ಶೋಸ್ ಹೌ ಮಚ್ ನೀವು ಕಾಮ್ ಅಂಡ್ ಕಂಪೋಸ್ಡ್ ಆಗಿದ್ದೀರಾ ಎಮೋಷನಲಿ, ಅದ್ರ ಮೇಲೆ ಈ ಒಂದು ಕನೆಕ್ಷನ್ ಬಿಲ್ಡ್ ಆಗುತ್ತೆ. ಬಟ್ ಯಾರೆಲ್ಲ ಕಮಿಟ್ಮೆಂಟ್ ಅಲ್ಲಿ ಇದ್ದೀರಾ, ಐ ಫೀಲ್ ನೀವು ಸೆಕೆಂಡ್ ಗೆಸ್ ಮಾಡಲೇಬೇಡಿ. ಯು ಆರ್ ವಿತ್ ರೈಟ್ ಪರ್ಸನ್, ಯು ಆರ್ ಇನ್ ದ ರೈಟ್ ಟ್ರ್ಯಾಕ್, ಯು ಆರ್ ವಿತ್ ಇನ್ ರೈಟ್ ಕನೆಕ್ಷನ್ ಅಂತಾನೆ ಹೇಳ್ಬೋದು. ಯಾರು ಆಲ್ರೆಡಿ ಮೈಂಡ್ ಅಲ್ಲಿ ಇದ್ದಾರೆ, ಆ ಪರ್ಸನಿಗೆ ರಿಲೇಟ್ ಆಗ್ತಾ ಇದೆ ಮೆಸೇಜಸ್ ಅಂದ್ರೆ, ಐ ಗೆಸ್ ದೇರ್ ಇಸ್ ಸಮಥಿಂಗ್ ನಿಮ್ಮಿಬ್ರು ಮಧ್ಯೆ ಲಾಂಗ್ ಟರ್ಮ್ ಕನೆಕ್ಷನ್, ಲಾಂಗ್ ಟರ್ಮ್ ಫ್ಯೂಚರ್ ಇರೋ ಪಾಸಿಬಿಲಿಟೀಸ್ ಜಾಸ್ತಿನೇ ಇದೆ. ಯಾ ಐ ಗೆಸ್ ದಟ್ಸ್ ಇಟ್. ಲವ್ ಲೈಫ್ ಬಗ್ಗೆ ಮೆಸೇಜ್ ನಿಮಗೆ ಗ್ರೂಪ್ 2 ವೆರಿ ಬ್ಯೂಟಿಫುಲ್. ತುಂಬಾನೇ ಸ್ಟೆಬಿಲಿಟಿ ನೋಡ್ತಾ ಇದ್ದೀನಿ. ವಿತಿನ್ ದಿಸ್ ಇಸ್ 14 ವೀಕ್ಸ್ ಅಲ್ಲಿ ಈ ಪರ್ಸನ್ ಯಾರು ಅಂತ ನಿಮಗೆ ರಿಯಲೈಸೇಷನ್ ಆಗುತ್ತೆ. ಬಟ್ ಎಷ್ಟು ಮಟ್ಟಿಗೆ ನೀವು ಮೆಂಟಲಿ ಸ್ಟೇಬಲ್ ಆಗಿರ್ತೀರ, ಎಷ್ಟು ಮಟ್ಟಿಗೆ ನೀವು ಪೇಷನ್ಸ್ನ ತಪ್ಪಿಬಿಟ್ಟು ಕನೆಕ್ಟ್ ಆಗಬೇಕು, ರೆಸ್ಪರೇಟ್ ಆಗಿ ಕನೆಕ್ಟ್ ಆಗಬೇಕು ಅಂತ ಕನೆಕ್ಟ್ ಆಗೋದಕ್ಕೆ ಹೋಗಬೇಡಿ. ಗಿವ್ ಥಿಂಗ್ಸ್ ಟೈಮ್. ಐ ಫೀಲ್ ಆಲ್ರೆಡಿ ನೀವು ಯಾರನ್ನೋ ಡೇಟ್ ಮಾಡ್ತಾ ಇದ್ದೀರಾ, ಯಾರನ್ನೋ ಮಾತಾಡಿಸ್ತಾ ಇದ್ದೀರಾ, ಯಾರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ. ಬಿಕಾಸ್ 3 ಆಫ್ ಪೆಂಟಕಲ್ಸ್ ಬಂದಿದ್ರಿಂದ ಇದೇನ್ ಹೇಳತ್ತಂದ್ರೆ ಕನೆಕ್ಷನ್ ಆಲ್ರೆಡಿ ಪ್ರೋಸೆಸ್ ಅಲ್ಲಿ ಇದೆ ಅಂತ ಹೇಳ್ತಾ ಇದೆ. ಜಸ್ಟ್ ಪೇಷನ್ಸ್ ತಗೊಳ್ಳಿ, ಏನೇ ಒಂದು ರ್ಯಾಂಡಮ್ ಪ್ಲಾನ್ ಮಾಡೋದಕ್ಕೆ ಹೋಗ್ಬೇಡಿ, ಟೈಮ್ ತಗೊಳ್ಳಿ. ಈ ಪರ್ಸನ್ ಕೈ ಬಿಟ್ಟು ಹೋಗಲ್ಲ, ಡ್ಯಾಮ್ ಶೋರ್ ಅಬೌಟ್ ಇಟ್. ಜಸ್ಟ್ ಇವಾಗ ಒಂದು ಮಷಿನ್ ಬಿಲ್ಡ್ ಮಾಡ್ಬೇಕಾದ್ರೆ ಅರ್ಜೆಂಟ್ ಅಲ್ಲಿ ಬಿಲ್ಡ್ ಮಾಡಲ್ಲ ಅಲ್ವಾ. ಅದಕ್ಕೆ ಅರ್ಜೆಂಟ್ ಆಗು ಬಿಲ್ಡ್ ಮಾಡ್ಬೋದು, ಬಟ್ ಮಾಡಲ್ಲ, ಅದಕ್ಕೆ ಟೈಮ್ ಕೊಡ್ತಾರೆ. ಎಷ್ಟಿಷ್ಟು ಟೈಮ್ ಬೇಕು ಅದನ್ನ ಅಷ್ಟಿಷ್ಟು ಕೊಡ್ತಾರೆ. ಸೊ ಗಿವ್ ದಟ್ ಟೈಮ್
ಎಲ್ಲದಕ್ಕೂ ಟೈಮ್ ಬೇಕು. ಅರ್ಜೆಂಟ್ ಮಾಡಿದ್ರೆ ನೋ ಯೂಸ್. ಫಾಸ್ಟ್ ಬರೋದು ಫಾಸ್ಟ್ ಹೋಗ್ಬಿಡುತ್ತೆ, ಸ್ಲೋ ಆಗಿ ಗ್ರೋ ಆಗೋದು ಲಾಂಗ್ ಟರ್ಮ್ ಅಲ್ಲಿ ಇರುತ್ತೆ. ಅದೊಂದು ಯೂನಿವರ್ಸ್ ರೂಲ್ಸ್, ಯಾರೋ ಮಾಡಿರೋ ರೂಲ್ಸ್ ಅಲ್ಲ. ಓಕೆ, ದಟ್ಸ್ ಇಟ್. ಇವಾಗ ಕರಿಯರ್ ಮೆಸೇಜ್ ನೋಡೋಣ. ಗ್ರೂಪ್ 2 ವಾಟ್ಸ್ ದೇರ್ ಕರಿಯರ್ ವೈಸ್ಗೆ ಯಾವ ಮೆಸೇಜ್ ಇದೆ? ದೇರ್ ಈಸ್ ನೈಟ್ ಆಫ್ ವಾಂಡ್ಸ್. ಲುಕ್ ಇಟ್ ಯು. ಐ ಫೀಲ್ ಏನೋ ಒಂದು ಅಚೀವ್ ಮಾಡ್ತಾ ಇದ್ದೀರಾ. ಕರಿಯರ್ ವೈಸ್ ತುಂಬಾ ಜನ ಹ್ಯಾಪಿ ಆಗಿರೋದನ್ನ ನೋಡ್ತಾ ಇದೀನಿ. ಕರಿಯರ್ ವೈಸ್ ತುಂಬಾ ಜನ ನಿಮ್ಮ ಪ್ಯಾಷನ್ನೇ ಪ್ರೊಫೆಷನ್ ಆಗಿ ಟ್ರೈ ಮಾಡ್ಕೊಂಡು, ಅಥವಾ ಏನ್ ನೀವು ಕೆಲಸ ಮಾಡ್ತಾ ಇದ್ದೀರಾ ಯು ಆಕ್ಚುಲಿ ಲವ್ ಇಟ್. ತುಂಬಾ ಖುಷಿಯಾಗಿದ್ದೀರಾ. ನೆಕ್ಸ್ಟ್ ಏನ್ ಬರುತ್ತೆ, ನಾಳೆ ಏನಾಗುತ್ತೆ, ನಾಡಿದ್ದು ಏನಾಗುತ್ತೆ, ನೆಕ್ಸ್ಟ್ ವೀಕ್ ಏನಾಗುತ್ತೆ. ಯು ಆರ್ ವೆರಿ ಮಚ್ ಎಕ್ಸೈಟೆಡ್ ಟು ಎಕ್ಸ್ಪ್ಲೋರ್. ಟ್ರಾವೆಲಿಂಗ್ ನೋಡ್ತಾ ಇದೀನಿ. ತುಂಬಾ ಜನ ರಿಲೊಕೇಶನ್, ಕರಿಯರ್ ಮ್ಯಾಟರ್ ಇಂದ ರಿಲೊಕೇಶನ್ ಆಗೋದು ನೋಡ್ತಾ ಇದ್ದೀನಿ. And yeah, you will love it. Energy looks very much passion and intense ಅಲ್ವಾ? ಆ ಫೈರ್ ಎನರ್ಜಿ ಕಾಣಿಸ್ತಾ ಇದೆ. ಐ ಗೆಸ್ ಜಸ್ಟ್ ಸ್ಟಿಕ್ ಆನ್. ಲೆಟ್ಸ್ ಸಿ. ಇದು ಕರಿಯರ್ ಚೇಂಜ್ ಬಗ್ಗೆ ನಾನು ಹೇಳ್ತಾ ಇದ್ದೆ, ಬಿಕಾಸ್ ತುಂಬಾ ಜನಕ್ಕೆ ಐ ಫೀಲ್ ಒಂದು ನ್ಯೂ ಕರಿಯರ್ ಆಪ್ಷನ್ ಬರ್ತಾ ಇದೆ ಅಂಡ್ ಯು ಆರ್ ಗೋಯಿಂಗ್ ಟು ರಿಲೊಕೇಟ್. ಇವಾಗಿನ ಕರಿಯರ್ ಏನಾದ್ರೂ ಹುಚ್ಚಿಡಿತಾ ಇದೆ ಅಥವಾ ಕಷ್ಟ ಆಗ್ತಾ ಇದೆ ಅನ್ಸಿದ್ರೆ, ಐ ಆಮ್ ಡ್ಯಾಮ್ ಶೋರ್ ವಿತಿನ್ ಫ್ಯೂ ಡೇಸ್ ಅಥವಾ 1 to 2 weeks ಅಲ್ಲೇ ನಿಮಗೆ ಇನ್ನೊಂದು ಕರಿಯರ್ ಚೇಂಜ್ ಆಪ್ಷನ್ ಬರೋ ಪಾಸಿಬಿಲಿಟಿ ಇದೆ. ದಟ್ಸ್ ವಾಟ್. ಯು ಆರ್ ಬೋರ್ಡ್. ಕರೆಂಟ್ ಸಿಚುವೇಶನ್ ಅಲ್ಲಿ ನಿಮಗೆ ಬೋರ್ಡ್ ಆಗೋಗ್ಬಿಟ್ಟಿದೆ, ನಿಮಗೆ ಇಂಟ್ರೆಸ್ಟ್ ಇಲ್ದಿರೋ ಜಾಬ್ ಅಲ್ಲಿ ಇದ್ದೀರಾ, ಅಥವಾ ಕರೆಂಟ್ ಜಾಬ್ ಅಲ್ಲಿ ನಿಮಗೆ ಎಕ್ಸೈಟ್ಮೆಂಟ್ ಸಿಗ್ತಾ ಇಲ್ಲ, ಒಂದು ಜೋಶ್ ಸಿಗ್ತಾ ಇಲ್ಲ. ಬಟ್ ವೆರಿ ಸೂನ್ ಸಿಗುತ್ತೆ, ವೆರಿ ಸೂನ್. ಬಿ ರೆಡಿ, ಬಿಕಾಸ್ ವೆರಿ ಸೂನ್ ಈ ಒಂದು ಗುಡ್ ನ್ಯೂಸ್ ನ ಕೇಳ್ತೀರಾ. ಆಲ್ ಆಫ್ ಅ ಸಡನ್ ನೀವು ಬ್ಯಾಗ್ ಪ್ಯಾಕ್ ಮಾಡ್ಕೋಬೇಕಾಗತ್ತೆ. ಆಲ್ ಆಫ್ ಅ ಸಡನ್ ನಿಮಗೆ ಆ ಒಂದು ಲೊಕೇಶನ್ ಎನರ್ಜಿ ಶಿಫ್ಟ್ ಫೀಲ್ ಮಾಡ್ಕೋಬೇಕಾಗತ್ತೆ. ಸೊ ಬಿ ರೆಡಿ. ಐ ಗೆಸ್ ಸಮಥಿಂಗ್ ಎಕ್ಸೈಟಿಂಗ್ ನಿಮ್ಮ ಕರಿಯರ್ ಅಲ್ಲಿ ಬರ್ತಾ ಇದೆ. ಸ್ಟೇ ಫೋಕಸ್ಡ್. ಎಲ್ಲೆಲ್ಲ ಚೇಂಜಸ್ ಮಾಡ್ಕೋಬಹುದು ಎಲ್ಲ ಚೇಂಜಸ್ ಮಾಡ್ಕೊಳ್ಳಿ. ಕರಿಯರ್ ಚೇಂಜ್ ಆಗಿರ್ಬೋದು, ಪೊಸಿಷನ್ ಚೇಂಜ್ ಆಗಿರ್ಬೋದು, ಲೊಕೇಶನ್ ಚೇಂಜ್ ಆಗಿರ್ಬೋದು. ಐ ಫೀಲ್ ಬೋರ್ಡ್ ಅಂತ ಏನೋ ಲೇಸಿನೆಸ್ ಆಗಿ ಕುತ್ಕೋಬೇಡಿ. ಲೇಸಿನೆಸ್ ಅನ್ನೋದು ಒನ್ ಬಿಗ್ ಎನಿಮಿ ವೆನ್ ಇಟ್ ಕಮ್ಸ್ ಟು ಕರಿಯರ್. ಜಸ್ಟ್ ಕೀಪ್ ಲುಕಿಂಗ್ ಫಾರ್ ದ ಆಪರ್ಚುನಿಟಿ, ಬಿಕಾಸ್ ಒಂದು ಫ್ರೆಶ್ ಆಪರ್ಚುನಿಟಿ ಬರ್ತಿರೋದನ್ನ ನೋಡ್ತಾ ಇದ್ದೀನಿ. ಫ್ರೆಶ್ ಮೆಸೇಜ್ ನಿಮಗೋಸ್ಕರ ಬರ್ತಾ ಇರೋದು. ಇಮೇಲ್ ವೇಯಲ್ಲಿ ಬರ್ಬೋದು, ಕಾಲ್ ವೇಯಲ್ಲಿ ಬರ್ಬೋದು, SMS ವೇಯಲ್ಲಿ ಬರ್ಬೋದು. ಸೊ ಬಿ ರೆಡಿ ಫಾರ್ ದಿಸ್ ನ್ಯೂ ಶಿಫ್ಟ್. ಓಕೆ, ಗ್ರೂಪ್ 2 ದಟ್ ವಾಸ್ ರಿಯಲಿ ಬ್ಯೂಟಿಫುಲ್. ಏನನ್ನಿಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ. ರೈಟ್ ಹೋಗೋದಕ್ಕೂ ಮುಂಚೆ ಎನಿ ಮೂಮೆಂಟ್ ನಿಮಗೆ ಪರ್ಸನಲ್ ರೀಡಿಂಗ್ ಬುಕ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಅಥವಾ ಐ ಗೆಸ್ ಡಿಸ್ಪ್ಲೇ ಆಗ್ತಾ ಇತ್ತು ಅನ್ಸುತ್ತೆ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು ಅಂತ ಹೇಳ್ತಾ, ಗಾಯ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ದಟ್ ವಿಲ್ ಬಿ ವೆರಿ ಸ್ವೀಟ್ ಆಫ್ ಯು ಗಾಯ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಅಂತೂ ಯಾರಿಗಾದ್ರೂ ಈ ವಿಡಿಯೋ ಕಳಿಸಿ ಮೋಟಿವೇಟ್ ಆಗುತ್ತೆ ಅಂದ್ರೆ ಫೀಲ್ ಫ್ರೀ ಟು ಡೂ ದ್ಯಾಟ್. ಶೇರ್ ಇಟ್, ಇಟ್ಸ್ ಓಕೆ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಈ ಮಾತುಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಿಲ್ಲಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲರೂ ಗಾಯ್ಸ್ ಹೆಲ್ತ್ ಮೇಲೆ ಫೋಕಸ್ ಮಾಡ್ಕೊಳ್ಳಿ. ನಾವು ಅನ್ಕೊಂತೀವಿ ತುಂಬಾ, ನಾವು ಹೆಲ್ತ್ ಅನ್ನೋದನ್ನ ತುಂಬಾ ಅವಾಯ್ಡ್ ಮಾಡ್ತೀವಿ, ರೈಟ್ ಕೇರ್ ತಗೊಳ್ಳಲ್ಲ. ಬಟ್ ಅದು ಹಿಟ್ಟಾದಾಗ್ಲೇ ಗೊತ್ತಾಗೋದು, ಸುಸ್ತಾದಾಗ್ಲೇ ಅರ್ಥ ಆಗೋದು. ಯಾವಾಗ ಅದು ಎನರ್ಜಿ ಕೊಡೋಲ್ಲ ಹೊರಗಡೆ ಹೋಗೋದಕ್ಕೆ ಅಥವಾ ಇನ್ನೇನೋ ಮಾಡೋದಕ್ಕೆ, ಅವಾಗಲೇ ಗೊತ್ತಾಗುತ್ತೆ. ದಟ್ಸ್ ಇಟ್. ಬಟ್ ಒಬ್ಬೊಬ್ರು ಇರ್ತಾರೆ, ಅವರಿಗೆ ಸಿಕ್ಕಾಗಿರೋದೇ ಇಷ್ಟ ಆಗುತ್ತೆ ಒಂದೊಂದ್ಸರಿ. ಐ ಸಮಟೈಮ್ಸ್ ಫೀಲ್ ಐ ಆಮ್ ಒನ್ ಅಮಾಂಗ್ ದೆಮ್. ಐ ಡೋಂಟ್ ನೋ ವೈ. ಓಕೆ, ಸೊ ಮತ್ತೆ ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಲವ್ ಯು. ಬಾಯ್.